ಈಶ್ವರಪ್ಪ ತಲೆದಂಡ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ನಾನು ಆನಂದ್ ಬುರ್ಲಿ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಪ್ರಕರಣದಲ್ಲಿ ಕೊನೆಗೂ ಕೂಡ ಈಶ್ವರಪ್ಪ ರಾಜೀನಾಮೆ ಕೊಡೋದಾಗಿ ಘೋಷಣೆ ಮಾಡಿದ್ದಾರೆ. ಅದರ ಜೊತೆಗೆ ಇವತ್ತು ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಎನ್ನುವಂತ ಮಾಹಿತಿ ಇದೆ. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಭೇಟಿಯಾಗಿ ಮಾತುಕತೆ ನಡೆಸಿ ತದನಂತರದಲ್ಲಿ ರಾಜೀನಾಮೆಯನ್ನ ಸಲ್ಲಿಸ್ತಾರೆ ಈಶ್ವರಪ್ಪ. ಸಂತೋಷ್ ಸಾವು, ಇವತ್ತು ಈಶ್ವರಪ್ಪ ರಾಜೀನಾಮೆಯನ್ನ ಸಲ್ಲಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಸ್ವಯಂ ಪ್ರೇರಿತರಾಗಿ ರಾಜೀನಾಮೆಯನ್ನ ಕೊಡ್ತಾ ಇದ್ದಾರೆ. ಯಾವುದೇ ಒತ್ತಡ ಇಲ್ಲ ಅಂತ ಹೇಳಿ ಸ್ವತಃ ಮುಖ್ಯಮಂತ್ರಿಗಳೇ ಹೇಳ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿ ಈಶ್ವರಪ್ಪ ಮುಂಚೆ ಹೇಳಿದ್ರು. ಯಾಕೆ ಕೊಡಬೇಕು ರಾಜೀನಾಮೆ, ಏನ್ ಸಾಬೀತಾಗಿದೆ ಅಂತ ಹೇಳಿ ಕೊಡಬೇಕು ಅಂತ ಹೇಳಿ. ಆದ್ರೀಗ ಈಶ್ವರಪ್ಪ ಸ್ವತಃ ರಾಜೀನಾಮೆ ಕೊಡೋದಾಗಿ ಘೋಷಿಸಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳ ಜೊತೆಗೆ ಮಾತುಕತೆಯನ್ನು ನಡೆಸಿ ತದನಂತರದಲ್ಲಿ ನಾನು ರಾಜೀನಾಮೆಯನ್ನ ಕೊಡ್ತೀನಿ ಎನ್ನುವಂತ ಮಾತನ್ನ ಈಶ್ವರಪ್ಪ ಹೇಳಿದ್ದಾರೆ. ಹಾಗಿದ್ರೆ ಮೊದಲು ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿ ತದನಂತರದಲ್ಲಿ ರಾಜೀನಾಮೆ ಕೊಡೋದಕ್ಕೆ ಮುಂದಾಗ್ತಾ ಇದಾರಲ್ಲ, ಇದರ ಹಿಂದೆ ನಡೆದಂತ ಏನಾದರೂ ಒಂದಷ್ಟು ಇಂಟ್ರೆಸ್ಟಿಂಗ್ ಕಹಾನಿ ಇದೆಯಾ? ಸಂತೋಷ್ ಆತ್ಮಹತ್ಯೆಯೇ ಈಶ್ವರಪ್ಪ ಅವರ ರಾಜೀನಾಮೆಗೆ ಕಾರಣ ಆಗ್ತಾ ಇರೋದು. ಕಾನ್ಫಿಡೆಂಟ್ ಆಗಿದ್ರು ಈಶ್ವರಪ್ಪ, ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಕೊಡೋದಿಲ್ಲ ಅಂತ ಹೇಳಿ. ಆದ್ರೆ ರಾಜೀನಾಮೆಗೆ ಶುಕ್ರವಾರದ ಮುಹೂರ್ತ ಫಿಕ್ಸ್ ಆಗಿದೆ. ವಿಪಕ್ಷಗಳ ಪ್ರತಿಭಟನೆಗೆ ಮಣಿದ್ರ ಸಚಿವ ಈಶ್ವರಪ್ಪ ಅಥವಾ ಪಕ್ಷದಲ್ಲೇ ಒಂದಷ್ಟು ಸೂಚನೆ ಏನಾದ್ರೂ ಬಂತ? ಇಲ್ಲ, ರಾಜೀನಾಮೆ ಕೊಡ್ಲೇಬೇಕಾಗತ್ತೆ ನೀವು ಅಂತ ಹೇಳಿ. ಹೀಗಾಗಿ ಈಶ್ವರಪ್ಪ ರಾಜೀನಾಮೆ ಕೊಡುವಂತಹ ವಿಚಾರ ಇದೆಯಲ್ಲ, ಇದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕೆ ಅಂತ ಹೇಳಿದ್ರೆ ಕಾನ್ಫಿಡೆಂಟ್ ಆಗಿದ್ದಂತಹ ಈಶ್ವರಪ್ಪ ಯಾಕೆ ಕೊಡ್ಬೇಕು ರಾಜೀನಾಮೆ? ಅಲ್ಲೇನು ಡೆತ್ ನೋಟ್ ಇತ್ತ, ಕೈಯಿಂದ ಬರೆದಿರುವಂತಹ ಡೆತ್ ನೋಟ್ ಇದೆಯಾ? ಹೀಗೆ ಹತ್ತಾರು ಪ್ರಶ್ನೆಯನ್ನ ಕೇಳಿದ್ರು. ಆದ್ರೀಗ ಯಾವಾಗ ಈಶ್ವರಪ್ಪ ಅವರ ಮೇಲೆ ಒತ್ತಡ ಜಾಸ್ತಿ ಆಗ್ತಾ ಹೋಯ್ತೋ, ಪಕ್ಷಕ್ಕೆ ಮುಜುಗರ ಆಗುವಂತಹ ರೀತಿಯಲ್ಲಿ ಒಂದಷ್ಟು ಪ್ರಕರಣಗಳು ನಡೀತಾ ಹೋಯ್ತು. ಹೀಗಾಗಿ ಈಶ್ವರಪ್ಪ ರಾಜೀನಾಮೆಯನ್ನ ಕೊಡ್ಲೇಬೇಕು ಅನ್ನುವಂತ ಒತ್ತಡಕ್ಕೆ ಮಣಿದು ಇದೀಗ ರಾಜೀನಾಮೆಯನ್ನ ಕೊಡೋದಕ್ಕೆ ಅಂತ ಹೇಳಿ ಮುಂದಾಗಿದ್ದಾರೆ. ಅದರ ಜೊತೆಗೆ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿ ತದನಂತರದಲ್ಲಿ ರಾಜೀನಾಮೆಯನ್ನ ಕೊಡೋದಾಗಿ ಘೋಷಣೆ ಕೂಡ ಮಾಡ್ಕೊಂಡಿದ್ದಾರೆ. ಹೀಗಾಗಿ ರಾಜೀನಾಮೆ ಕೊಡೋದಿಲ್ಲ ಅಂತ ಹೇಳಿದಂತ ಈಶ್ವರಪ್ಪ ಅವರ ಹಿಂದೆ ಏನ್ ನಡೀತು ಅಂತ ಹೇಳಿ, ನೈತಿಕವಾಗಿ ಹೊಣೆ ಹೊತ್ತು ರಾಜೀನಾಮೆಯನ್ನ ಕೊಡ್ತಾ ಇದ್ದೀನಿ ಅನ್ನುವಂಥ ವಿಚಾರವನ್ನ ಈಶ್ವರಪ್ಪ ಹೇಳ್ತಾ ಇದ್ದಾರೆ. ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅಥವಾ ಇರುಸುಮುರುಸು ಆಗಬಾರ್ದು, ಚುನಾವಣೆ ಇನ್ನೇನು 1 ವರ್ಷ ಇದೆ. ಇಂಥ ಹೊತ್ತಲ್ಲಿ ದೊಡ್ಡ ಮಟ್ಟದಲ್ಲಿ ಇದು ವಿಪಕ್ಷಗಳಿಗೆ ಅಸ್ತ್ರ ಆದ್ರೆ ಕಷ್ಟ ಆಗುತ್ತೆ ಎನ್ನುವಂತ ಕಾರಣಕ್ಕಾಗಿ ರಾಜೀನಾಮೆ ಕೊಡೋದಾಗಿ ನಿರ್ಧರಿಸಿದ್ದಾರೆ. ಹಾಗಿದ್ರೆ ನಡೆದಂತ ಅಷ್ಟೋ ಘಟನಾವಳಿಗಳು ಏನಿತ್ತು, ರಾಜೀನಾಮೆಗೆ ಏನ್ ಕಾರಣ ಆಯ್ತು ತೋರಿಸ್ತೀವಿ ನೋಡಿ. ರಾಜೀನಾಮೆ ಕೊಡಲ್ಲ, ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗಲ್ಲ. ನಾ ರಾಜೀನಾಮೆ ಯಾಕೆ ಕೊಡ್ಲಿ? ರಾಜೀನಾಮೆ ಪ್ರಶ್ನೆನೇ ಇಲ್ಲ ಸದ್ಯಕ್ಕೆ. ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಕೊಡ್ತೀನಿ, ರಾಜೀನಾಮೆ ಸಲ್ಲಿಸುತ್ತೇನೆ. ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಾನು ಇವತ್ತಿನ ತನಕ ಕೆಲಸ ಮಾಡಿದ್ದೇನೆ. ನಾನು ತೀರ್ಮಾನ ತಗೊಂಡಿದ್ದೇನೆ. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಸಂಜೆ ಹೋಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಸಂತೋಷ ಅನುಮಾನಾಸ್ಪದ ಸಾವು, ಈಶ್ವರಪ್ಪ ತಲೆದಂಡ. ಸಚಿವ ಸ್ಥಾನಕ್ಕೆ ರಾಜೀನಾಮೆ ಘೋಷಿಸಿದ ಕೆಎಸ್ ಈಶ್ವರಪ್ಪ. ಗ್ರಾಮೀಣಾಭಿವೃದ್ಧಿ ಸಚಿವನಾಗಿ ನಾನು ಇವತ್ತಿನ ತನಕ ಕೆಲಸ ಮಾಡಿದ್ದೇನೆ. ನಾನು ತೀರ್ಮಾನ ತಗೊಂಡಿದ್ದೇನೆ. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಅದ್ಯಾವ ಹುಮ್ಮಸ್ಸಿನಲ್ಲಿ, ಅದ್ಯಾವ ಧೈರ್ಯದಲ್ಲಿ ನಾನು ರಾಜೀನಾಮೆ ಕೊಡಲ್ಲ ಅಂತಿದ್ರು, ಅದೇ ಈಶ್ವರಪ್ಪ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವುದಾಗಿ ಘೋಷಣೆ ಮಾಡಿದ್ದಾರೆ. ಸಿಎಂಗೆ ತಮ್ಮ ರಾಜೀನಾಮೆ ಪತ್ರ ಸಲ್ಲಿಸುತ್ತೇನೆ ಎಂದಿದ್ದಾರೆ. ನಾನು ತೀರ್ಮಾನ ತಗೊಂಡಿದ್ದೇನೆ. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಸಂಜೆ ಹೋಗಿ ಮುಖ್ಯಮಂತ್ರಿಗಳಿಗೆ ರಾಜೀನಾಮೆ ಕೊಡ್ತಾ ಇದ್ದೇನೆ. ಎಸ್, ಅದ್ಯಾವಾಗ ಗುತ್ತಿಗೆದಾರ ಸಂತೋಷ್ ಈಶ್ವರಪ್ಪ ಹೆಸರು ವಾಟ್ಸಪ್ ಮಾಡಿ ಅನುಮಾನಾಸ್ಪದವಾಗಿ ಮೃತಪಟ್ಟರು. ರಾಜ್ಯಾದ್ಯಂತ ಕಾಂಗ್ರೆಸ್ ದೊಡ್ಡ ಕಹಳೆಯನ್ನೇ ಮೊಳಗಿಸಿತ್ತು. ಕಳೆದ 3 ದಿನಗಳಿಂದ ಹೋರಾಟ ನಡೆಸಿತ್ತು. ಸಿಎಂ ಮನೆಗೆ ಮುತ್ತಿಗೆ ಹಾಕಿ ಅಹೋರಾತ್ರಿ ಧರಣಿಗೂ ಧುಮುಕಿತ್ತು. ಸಂತೋಷ್ ಸಾವಿನ ಪ್ರಕರಣದಲ್ಲಿ A1 ಆಗಿರೋ ಸಚಿವ ಈಶ್ವರಪ್ಪನವರನ್ನ ಅರೆಸ್ಟ್ ಮಾಡಬೇಕು, ಈಶ್ವರಪ್ಪನವರನ್ನ ಸಂಪುಟದಿಂದ ಕಿತ್ತೊಗೆಯಬೇಕು ಅಂತ ಆಗ್ರಹಿಸಿತ್ತು.
ಮತ್ತೊಂದೆಡೆ ಮೃತ ಸಂತೋಷ್ ಕುಟುಂಬದವರು ಈಶ್ವರಪ್ಪನವರೇ ಈ ಕೊಲೆ ಮಾಡಿಸಿದ್ದಾರೆ, ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಆಕ್ರೋಶ ಹೊರಹಾಕಿದ್ರು. ಹೀಗೆ 3 ದಿನಗಳ ಹೈಡ್ರಾಮಾ, ವಿಪಕ್ಷಗಳ ಹೋರಾಟ ಚೀರಾಟ, ಮೃತ ಗುತ್ತಿಗೆದಾರ ಸಂತೋಷ್ ಕುಟುಂಬದವರ ಆಕ್ರೋಶ ರಾಜ್ಯಾದ್ಯಂತ ಕೋಲಾಹಲವನ್ನೇ ಸೃಷ್ಟಿಸಿದ್ವು. ಇಷ್ಟೆಲ್ಲ ಆದ್ರೂ ಈಶ್ವರಪ್ಪ ಮಾತ್ರ ಜಪ್ಪಯ್ಯ ಅಂದಿರಲಿಲ್ಲ. ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂತ ಪ್ರಶ್ನೆ ಉದ್ಭವ ಆಗಲ್ಲ. ನಾ ರಾಜೀನಾಮೆ ಯಾಕೆ ಕೊಡ್ಲಿ? ರಾಜೀನಾಮೆ ಪ್ರಶ್ನೆನೇ ಇಲ್ಲ ಸದ್ಯಕ್ಕೆ. ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಎಂದಿದ್ದ ಈಶ್ವರಪ್ಪ. ಹೌದು, ಶಿವಮೊಗ್ಗದಲ್ಲಿ ಸುದ್ದಿಗೋಷ್ಠಿ ನಡೆಸಿದ್ದ ಈಶ್ವರಪ್ಪ ರಾಜೀನಾಮೆ ಕೇಳ್ತಿದ್ದ ಕಾಂಗ್ರೆಸ್ ವಿರುದ್ಧ ಗುಡುಗಿದ್ರು. ರಾಜೀನಾಮೆ ಕೊಡೋ ಪ್ರಶ್ನೆಯೇ ಇಲ್ಲ ಅಂದಿದ್ರು. ಅಷ್ಟೇ ಅಲ್ಲ, ಈ ಬಗ್ಗೆ ಸಿಎಂ ಜೊತೆ ಮಾತನಾಡಿದ್ದೇನೆ, ಅವರು ತಲೆ ಕೆಡಿಸಿಕೊಳ್ಬೇಡಿ ಅಂತ ತಿಳಿಸಿರೋದಾಗಿ ಹೇಳಿದ್ರು. ದಾಖಲೆ ಸಮೇತ ನಾನು ತುಂಬಾ ಸ್ಪಷ್ಟವಾಗಿ ಇವಾಗ ಯಾಕೆ ಮಾತಾಡ್ತಿದ್ದೀನಿ ಅಂತಂದ್ರೆ, ರಾಜಕಾರಣದಲ್ಲಿ ಮಾತಾಡೋದಕ್ಕೆ ರಾಜಕಾರಣದಲ್ಲೇ ಉತ್ತರ ಕೊಟ್ಟಿದ್ದೀವಿ. ನಾವು ವಿಧಾನಸಭೆಯಲ್ಲೂ ಕೊಟ್ಟಿದ್ದೀವಿ, ಹೊರಗಡೆನೂ ಕೊಟ್ಟಿದ್ದೀವಿ. ಈಗ ಯಾವುದೇ ಒಂದು ದಾಖಲೆಗಳು ಇಲ್ಲದೇನೆ ಈ ರೀತಿ ಯಾರೋ ಒಬ್ಬ ಸಂತೋಷನೂ ಅವ್ರು ತೀರೋದ್ರು, ಅದಕ್ಕೋಸ್ಕರ ಇವರು ರಾಜೀನಾಮೆ ಕೊಡಬೇಕು. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಕೂಡ ರಾಜೀನಾಮೆ ಕೊಡುವಂಥ ಪ್ರಶ್ನೆ ಉದ್ಭವ ಆಗಲ್ಲ. ನಮ್ಮ ಇಲಾಖೆಯಲ್ಲಿ ಯಾವುದೇ ಕಾಮಗಾರಿಗಳು ಮಾಡಬೇಕಾದ್ರೆ ಫಸ್ಟು ಅಡ್ಮಿನಿಸ್ಟ್ರೇಟಿವ್ ಅಪ್ರೂವಲ್ ಆಗಬೇಕು, ಟೆಕ್ನಿಕಲ್ ಅಪ್ರೂವಲ್ ಆಗಬೇಕು, ಅದಾದ ನಂತರ ಸ್ಯಾಂಕ್ಷನ್ ಆಗಬೇಕು. ನಮ್ಗೆ ಹೇಳ್ತಾರೆ ಬುದ್ಧಿವಾದಗಳನ್ನು. ನಾನು ಅದಕ್ಕೋಸ್ಕರ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ, ಇದು ಅಮೂಲಾಗ್ರ ತನಿಖೆ ಆದಾಗ ಮಾತ್ರ ಇದೆಲ್ಲವೂ ಹೊರಗೆ ಬರುತ್ತೆ. ನಾನು ಈಗಾಗಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿ ಅವರು ಕೂಡ ನಾನು ಮಾತಾಡಿದ್ದೀನಿ. ಸಾಧ್ಯವಾದರೆ ನಾಳೆ ಅಥವಾ ನಾಡಿದ್ದು ಅವ್ರನ್ನ ಕಂಡು ಪೂರ್ಣ ವಿವರವನ್ನು ಅವ್ರಿಗೆ ನಾನು ಕೊಡೋನಿದ್ದೇನೆ. ಇದನ್ನ ಜೊತೆಗೆ ನಮ್ಮ ರಾಜ್ಯದ ಅಧ್ಯಕ್ಷ ನಳಿನ್ ಕುಮಾರ್ ಅವರಿಗೆ ಇವತ್ತು ಬೆಳಿಗ್ಗೆ ಮೈಸೂರಲ್ಲಿ ಕೂಡ ಅದನ್ನೆಲ್ಲ ಸಂಪೂರ್ಣ ದಾಖಲೆಗಳು ಕೂಡ ಕೊಟ್ಬಿಟ್ಟು ಬಂದಿದ್ದೇನೆ. ಇಬ್ಬರೂ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ. ಇದ್ರ ಬಗ್ಗೆ ನಾವು ಗಮನಿಸ್ತೇವೆ, ಏನು ತಲೆ ಕೆಡಿಸ್ಕೋಬೇಡಿ. ಹೀಗೆ ಹೇಳಿದ್ದ ಈಶ್ವರಪ್ಪ ಇಂದು ಬೆಳಗ್ಗೆ ಇನ್ನು 3 ದಿನ ಮಾಧ್ಯಮದವರ ಜೊತೆಗೆ ಮಾತನಾಡೋದಿಲ್ಲ ಅಂತ ಹೇಳಿದ್ರು. ಟಿವಿಗಳ ಜೊತೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. 3 ದಿನ ಟಿವಿಗಳ ಜೊತೆ ಮಾತಾಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀನಿ. 3 ದಿನ ಮಾತಾಡೋದಿಲ್ಲ ಎಂದಿದ್ದ ಈಶ್ವರಪ್ಪ ತಾವೇ ಮತ್ತೆ ಶಿವಮೊಗ್ಗದಲ್ಲಿ ಮಾಧ್ಯಮಗೋಷ್ಠಿ ಕರೆದು ರಾಜೀನಾಮೆ ಕೊಡುವುದಾಗಿ ಹೇಳಿದ್ರು. ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಇದರ ವಿಚಾರದಲ್ಲಿ ಯಾರು ನನ್ನನ್ನು ಬೆಳೆಸಿದರೆ ಆ ಯಾವ ಹಿರಿಯರಿಗೆ ಯಾರಿಗೂ ಕೂಡ ಇರುಸು ಮುರುಸಾಗಬಾರ್ದು, ಆ ಒಂದೇ ಕಾರಣಕ್ಕೆ ನಾನು ರಾಜೀನಾಮೆ ಕೊಡ್ತಾ ಇದ್ದೇನೆ. ಅತ್ತ ಸಿಎಂ ಬೊಮ್ಮಾಯಿ ಕೂಡ ಈಶ್ವರಪ್ಪ ರಾಜೀನಾಮೆ ಕುರಿತು ಪ್ರತಿಕ್ರಿಯೆ ನೀಡಿದ್ದು, ಇದರಲ್ಲಿ ಹೈಕಮಾಂಡ್ನ ಯಾವುದೇ ಒತ್ತಡ ಇಲ್ಲ, ಈಶ್ವರಪ್ಪ ಸ್ವಇಚ್ಛೆಯಿಂದ ರಾಜೀನಾಮೆ ಕೊಡಲು ನಿರ್ಧರಿಸಿದ್ದಾರೆ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನು ಪ್ರೆಷರ್ ಇಲ್ಲ, ನಾವು ನಡೆದ ವಿದ್ಯಮಾನ ತಿಳಿಸಿದ್ವಿ. ಇಟ್ ಈಸ್ ಸ್ವಂತ ಸ್ವಪ್ರೇರಣೆಯಿಂದ ಸನ್ಮಾನ್ಯ ಈಶ್ವರಪ್ಪನವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಇನ್ನು ರಾಜೀನಾಮೆ ಘೋಷಣೆ ಬಳಿಕ ಮಾತನಾಡಿರೋ ಈಶ್ವರಪ್ಪ, ತಾವು ತಪ್ಪಿತಸ್ಥರಾಗಿದ್ರೆ ತಮ್ಮ ಮನೆ ದೇವರು ಚೌಡೇಶ್ವರಿ ಶಿಕ್ಷೆ ಕೊಡ್ಲಿ ಅಂತ ಪ್ರಮಾಣ ಮಾಡಿದ್ದಾರೆ. ಚೌಡೇಶ್ವರಿ ನನ್ನ ಮನೆ ದೇವರು, ಚೌಡೇಶ್ವರಿ ನನ್ನನ್ನು ತಪ್ಪಿತಸ್ಥ ಅಲ್ಲ ಅನ್ನಂತ ನಿರ್ದೋಷಿಯಾಗಿ ಮಾಡಿ ಹೊರಗೆ ತರ್ತಾಳೆ ಅನ್ನೋಂಥ ನಂಬಿಕೆ ಕೂಡ ನನಗಿದೆ. ಒಟ್ನಲ್ಲಿ ಸಂತೋಷ್ ಯಾರು ಅಂತಾನೆ ಗೊತ್ತಿಲ್ಲ ಅಂತಿದ್ದ, ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಪ್ರಶ್ನೆ ಮಾಡ್ತಿದ್ದ ಈಶ್ವರಪ್ಪ ರಾಜೀನಾಮೆ ಕೊಡುವುದಾಗಿ ಹೇಳಿದ್ದಾರೆ. ಸಿಎಂಗೆ ಬೆಂಗಳೂರಿನಲ್ಲಿ ರಾಜೀನಾಮೆ ಸಲ್ಲಿಸಲಿದ್ದಾರೆ. ಬಸವರಾಜ್ ಯರಗಣವಿ, TV9 ಶಿವಮೊಗ್ಗ. ಎಸ್, ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ನಮ್ಮ ಜೊತೆಗೆ ಕಾಂಗ್ರೆಸ್ ವಕ್ತಾರರಾಗಿರುವ ರಮೇಶ್ ಬಾಬು ಅವರು ಇದ್ದಾರೆ. ಕುಡಚಿ ಶಾಸಕರಾಗಿರುವ ಪಿ ರಾಜೀವ್ ಅವರು ನಮಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ. ದ ಹಿಂದೂನ ಹಿರಿಯ ವರದಿಗಾರರಾಗಿರುವ ಋಷಿಕೇಶ್ ಬಹದ್ದೂರ್ ದೇಸಾಯಿ ಅವರು ನಮಗೆ ಈ ಕಾರ್ಯಕ್ರಮದಲ್ಲಿ ಬೆಳಗಾವಿಯಿಂದ ಜಾಯ್ನ್ ಆಗಿದ್ದಾರೆ. ಕಾಂಗ್ರೆಸ್ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಹಾಗೆಯೇ ಕಾಂಗ್ರೆಸ್ನ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ MB ಪಾಟೀಲ್ರು, ಅಷ್ಟೇ ಅಲ್ಲದೆ KPCC ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ಮೃತ ಸಂತೋಷ್ ಪಾಟೀಲ್ನ ಸಹೋದರ ಪ್ರಶಾಂತ್ ಪಾಟೀಲ್ ಅವರು ಕೂಡ ಮುಂದಿನ ಹಂತದಲ್ಲಿ ನಮ್ಮ ಜೊತೆಗೆ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗ್ತಾರೆ. ನಾನು ಮೊದಲಿಗೆ ಮಾತನ್ನು ಆರಂಭಿಸ್ತೀನಿ ರಾಜೀವ್ ಅವರ ಮೂಲಕವಾಗಿ. ರಾಜೀವ್ ಅವರು ಈಗ ರಾಜೀನಾಮೆಯನ್ನು ಕೊಡುವಂತಹ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಇದಕ್ಕೆ ನೈತಿಕ ಕಾರಣದಿಂದಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ ಅಥವಾ ಪಕ್ಷಕ್ಕೆ ಮುಜುಗರ ಆಗಬಾರ್ದು ಅನ್ನೋಂತಹ ಕಾರಣಕ್ಕಾಗಿ, ಪಕ್ಷದ ಹಿರಿಯರಿಗೆ ಇರುಸು ಮುರುಸು ಆಗಬಾರ್ದು ಅನ್ನೋ ಕಾರಣಕ್ಕೆ ರಾಜೀನಾಮೆ ಕೊಡ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಒಂದು ದಿವಸ ಒಂದು 36 ಗಂಟೆ 48 ಗಂಟೆ ಆಗ್ತಾ ಬಂದಾಗ ಹೊಳೆಯುವಂಥದ್ದು. ಇಮಿಡಿಯೇಟ್ಲಿ ಯಾಕೆ ಆ ಆ್ಯಕ್ಷನ್ ಆಗಲಿಲ್ಲ? ಹಾಗಾದರೆ ಮೊನ್ನೆ ಹೇಳಿದರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಇಲ್ಲ, ರಾಜೀನಾಮೆಯ ಪ್ರಶ್ನೆ ಉದ್ಭವಿಸೋದೇ ಇಲ್ಲ. ಈ ಮಾತುಗಳನ್ನು ಹಾಗಾದರೆ ಯಾಕೆ ಸಮರ್ಥನೆಯನ್ನು ಮಾಡಿದರು? ಹೈಕಮಾಂಡ್ನ ಸಂದೇಶ ಇಲ್ಲದೆ ಹೋದರೆ ಈಶ್ವರಪ್ಪ ಅವರು ರಾಜೀನಾಮೆ ಕೊಡೋದಕ್ಕೆ ಹಾಗಾದರೆ ಸಾಧ್ಯ ಆಗ್ತಿತ್ತಾ?
ನಮಸ್ಕಾರ TV9. ಮೊದಲನೇದಾಗಿ ಸಂತೋಷ್ ಪಾಟೀಲ್ ಅವರ ಸೂತಕದ ಮನೆಯಲ್ಲಿ ನಾವಿದ್ದೀವಿ. ಅವರ ಸಾವಿನ ಸುದ್ದಿ ಅದು ನನಗೆ ಬಹಳಷ್ಟು ನೋವನ್ನ ಉಂಟು ಮಾಡಿದೆ. ಹಾಗಾಗಿ ನಾನು ಕೂಡ ಅವರ ಸಾವಿನ ಬಗ್ಗೆ ನನ್ನ ಹೃದಯದ ಆಳದಿಂದ ಸಂತಾಪವನ್ನ ವ್ಯಕ್ತಪಡಿಸ್ತೇನೆ. ಇನ್ನು ಉಳಿದಂತೆ ಈಶ್ವರಪ್ಪನವರ ರಾಜೀನಾಮೆ ಕುರಿತಾಗಿ ಸಾವಿನಲ್ಲಿ ರಾಜಕೀಯವನ್ನ ಮಾಡಬಾರದು ಅನ್ನುವಂತಹ ಬದ್ಧತೆಯನ್ನ ಇರುವಂತಹ ವ್ಯಕ್ತಿ ನಾನು. ಒಬ್ಬರ ಸಾವಿನ ನೋವಿನಲ್ಲಿ ರಾಜಕಾರಣವನ್ನ ಬೆರೆಸಲೇಬಾರದು ಅಂತ ಹೇಳಿ ಗಟ್ಟಿಯಾಗಿ ನಾನು ನಿಲ್ತೇನೆ. ಈಶ್ವರಪ್ಪನವರು ನೈತಿಕ ಹೊಣೆಯನ್ನ ಹೊತ್ತು ರಾಜೀನಾಮೆಯನ್ನ ಕೊಟ್ಟಿರುವಂತದ್ದು ಇವತ್ತಿನ ರಾಜಕಾರಣದಲ್ಲಿ ಅದು ಒಂದು ಉತ್ತಮವಾದಂತಹ ಸಂದೇಶವನ್ನ ಈ ರಾಜ್ಯದ ಜನತೆಗೆ ಕಳಿಸಿದೆ. ಹಾಗಾಗಿ ಅಂತಹ ಒಂದು ನೈತಿಕತೆಯನ್ನ ಭಾರತೀಯ ಜನತಾ ಪಕ್ಷದ ಒಬ್ಬ ಸಚಿವರಾಗಿ ತೋರಿಸಿದ್ದಕ್ಕೆ ನಾನು ಅವರಿಗೂ ಕೂಡ ಅವರ ತೀರ್ಮಾನವನ್ನ ಸ್ವಾಗತಿಸ್ತೇನೆ. ಆದ್ರೆ ಯಾಕೆ ರಾಜೀನಾಮೆಯನ್ನ ಅವತ್ತೇ ಕೊಟ್ಟು ಬಿಡಬಹುದಾಗಿತ್ತು, ಇವತ್ತಿನವರೆಗೆ ಯಾಕೆ ಎಳೆದ್ರು ಅನ್ನುವಂತಹ ಪ್ರಶ್ನೆಯನ್ನ ತಾವು ಕೇಳಿದ್ದೀರಿ. ಸನ್ಮಾನ್ಯ ಈಶ್ವರಪ್ಪನವರ ಹೇಳಿಕೆಯ ಮೂಲಕ ನಾವೆಲ್ಲ ಅರ್ಥ ಮಾಡ್ಕೊಂಡಿರುವಂತದ್ದು ಈ ಪ್ರಕರಣಕ್ಕೆ ಮತ್ತೆ ಈಶ್ವರಪ್ಪನವರಿಗೆ ಯಾವುದೇ ಸಂಬಂಧ ಇರಲಿಲ್ಲ, ನಾನು ಅದರಲ್ಲಿ ಯಾವುದರಲ್ಲೂ ಭಾಗಿಯಾಗಿಲ್ಲ, ಹಾಗಾಗಿ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಯಾರೇ ಇದ್ರೂ ಕೂಡ ಮಾತನಾಡ್ತಾರೆ ಆ ಸಂದರ್ಭದಲ್ಲಿ. ಆದ್ರೆ ಇದು ಮಾಧ್ಯಮದ ಮೂಲಕ ಇಡೀ ರಾಜ್ಯದ ಪ್ರತಿ ಮನೆಯ ವಿಷಯ ಆದಾಗ ಇದರ ಗಂಭೀರತೆಯನ್ನ ಅರ್ಥ ಮಾಡ್ಕೊಳ್ಬೇಕು. ಪ್ರತಿಯೊಬ್ಬ ರಾಜಕಾರಣಿಗೆ, ಪ್ರತಿಯೊಂದು ಸರ್ಕಾರಕ್ಕೆ ಸಂವೇದನಾಶೀಲತೆ ಅನ್ನುವಂಥದ್ದು ಬಹಳ ಮುಖ್ಯ ಆಗತ್ತೆ. ಹಾಗಾಗಿ ಸನ್ಮಾನ್ಯ ಈಶ್ವರಪ್ಪನವರು ಆ ಒಂದು ಸಂವೇದನಾಶೀಲತೆಯಿಂದ ನಾನು ಇದರಲ್ಲಿ ಭಾಗಿಯಾಗಿಲ್ಲ, ಇದು ನಿಷ್ಪಕ್ಷಪಾತವಾದಂತಹ ತನಿಖೆ ಆಗಿ ನಾನು ನಿರಪರಾಧಿ ಆಗುವವರೆಗೆ ನಾನು ಸಚಿವ ಸಂಪುಟದಿಂದ ಹೊರಗಿರ್ತೇನೆ ಅಂತ ಹೇಳಿ ಅವರೇ ಏನು ಸ್ವ ಇಚ್ಛೆಯಿಂದ ತೀರ್ಮಾನವನ್ನ ತಗೊಂಡಿದ್ದಾರೆ. ಪಕ್ಷದ ಒತ್ತಡ ಅವರ ಮೇಲೆ ಇರಲಿಲ್ಲ, ಮುಖ್ಯಮಂತ್ರಿಗಳ ಒತ್ತಡ ಅವರ ಮೇಲೆ ಇರಲಿಲ್ಲ, ಹೈಕಮಾಂಡ್ ಒತ್ತಡ ಅವರ ಮೇಲೆ ಇರಲಿಲ್ಲ. ಯಾಕೆ ಅಂದ್ರೆ ಈಶ್ವರಪ್ಪನವರು ಹೇಳುವಾಗ ಸ್ಪಷ್ಟವಾಗಿ ಹೇಳಿದ್ರು. ಓಕೆ 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 ಮತ್ತೆ ಮಾತಾಡ್ತೀವಿ ಪಿ ರಾಜು ಅವರನ್ನ. ಹಾಗೆ ರಮೇಶ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಜೊತೆಗೆ ಚರ್ಚೆ ಮುಂದುವರಿಸೋಣ. ಈಶ್ವರಪ್ಪ ಅವರ ತಲೆದಂಡಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ವಿ, ಸಾಕಷ್ಟು ಚರ್ಚೆ ಕೂಡ ನಡೆಸ್ತಾ ಇದ್ವಿ. ಈಶ್ವರಪ್ಪ ರಾಜೀನಾಮೆಗೆ ಕೌಂಟ್ ಡೌನ್ ಶುರುವಾಗಿದೆ. ತಾವೇ ಸ್ವತಃ ಹೇಳಿದ್ದಾರೆ ರಾಜೀನಾಮೆಯನ್ನ ಕೊಡ್ತೀನಿ ಅಂತೇಳಿ. ಇವತ್ತು ಸಂಜೆ ರಾಜೀನಾಮೆಯನ್ನ ಕೊಡ್ತಾರೆ ಈಶ್ವರಪ್ಪ. ಮುಖ್ಯಮಂತ್ರಿಯವರನ್ನ ಭೇಟಿಯಾಗಿ ನಾನು ರಾಜೀನಾಮೆಯನ್ನ ಸಲ್ಲಿಸ್ತೀನಿ ಅಂತೇಳಿ. ರಾಜೀನಾಮೆ ಕೊಡುವಾಗ್ಲೂ ಕೂಡ ಸಚಿವರೇನಾದ್ರೂ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರಾ? ರಾಖಿ ಭಾಯ್ನಂತೆ ಅಬ್ಬರಿಸ್ತಾರಾ ಈಶು ಭಾಯ್? ಯಾಕೆ ಅಂತ ಹೇಳಿದ್ರೆ ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರುವಂತ ಹೊತ್ತಲ್ಲಿ ಸಾಕಷ್ಟು ಬೆಂಬಲಿಗರ ಜೊತೆಗೆ ಬರ್ತಾರೆ ಎನ್ನುವಂತ ಮಾಹಿತಿ ಇದೆ. ಹೀಗಾಗಿ ರಾಜೀನಾಮೆ ಕೊಡೋದಕ್ಕಿಂತ ಮುಂಚಿತವಾಗಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಾರಾ ಅಂತ ಹೇಳಿ ರಮೇಶ್ ಅವರಲ್ಲಿ ಗಮನಿಸ್ತಾ ಇದ್ವಿ. ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿ ಈಶ್ವರಪ್ಪನವರು ಹೇಳಿದ್ದಾರೆ ಈಗಾಗಲೇ. ಬಟ್ ಅಲ್ಲಿ ಬಿಜೆಪಿ ಹೇಳ್ತಾ ಇರೋದು ಇಲ್ಲಿ ಹೈಕಮಾಂಡ್ನ ಒತ್ತಡ ಇರಲಿಲ್ಲ, ಸರ್ಕಾರ ಅವರು ರಾಜೀನಾಮೆ ಪಡಿಬೇಕು ಅನ್ನುವಂಥ ಉದ್ದೇಶ ಇರಲಿಲ್ಲ, ಆದರೂ ಕೂಡ ಸ್ವಯಂ ಪ್ರೇರಿತರಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡ್ತಾ ಇದ್ದಾರೆ. ಇದರಲ್ಲಿ ಕಾಂಗ್ರೆಸ್ಸಿನ ಒತ್ತಡ ಆಗಲಿ ಅಥವಾ ಕಾಂಗ್ರೆಸ್ನವರು ಹೇಳಿದ್ರು ಅನ್ನುವಂಥ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ರಾಜೀನಾಮೆ ಇಲ್ಲ ಅನ್ನುವಂಥ ಮಾತನ್ನ ಪಿ ರಾಜು ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಮೊದಲನೇದಾಗಿ ನಾನು ರಾಜೀನಾಮೆ ವಿಚಾರ ಬರೋದಕ್ಕಿಂತ ಮುಂಚೆ ಸಂತೋಷ್ ಪಾಟೀಲ್ರವರು ನಿನ್ನೆ ಅವ್ರದ್ದು ಅಂತ್ಯಕ್ರಿಯೆ ಕಾರ್ಯ ಎಲ್ಲ ಮುಗಿದಿದೆ. ಬಹುತೇಕ ಅವ್ರ ಕುಟುಂಬ ಆಧಾರದ ವ್ಯಕ್ತಿಯನ್ನು ಕಳ್ಕೊಂಡು ಇವತ್ತು ನಷ್ಟದಲ್ಲಿದ್ದಾರೆ. ಈ ನೋವನ್ನು ಭರಿಸುವಂಥ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂತೇಳಿ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಈಗಾಗಲೇ ನಮ್ಮ ಪಕ್ಷದ ಅಧ್ಯಕ್ಷ ಅಂತ DK ಶಿವಕುಮಾರ್ ಅವರು ಸುಮಾರು 11 ಲಕ್ಷಗಳ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಆ ಕುಟುಂಬಕ್ಕೆ ರಾಜ್ಯ ಸರ್ಕಾರ ಯಾವ ರೀತಿ ನ್ಯಾಯ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಸಾಮಾನ್ಯ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯವರು ಈಗಾಗಲೇ ಮಂಡಿಸಿದ್ದಾರೆ. ಆ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಕೆಲಸವನ್ನು ಮಾಡಲಿ ಅಂತ ಅಂದ್ಬಿಟ್ಟು ನಾನು ರಾಜ್ಯ ಸರ್ಕಾರಕ್ಕೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದು ಒಂದು ಕಡೆ. ತಾವು ಈಗ ಈಶ್ವರಪ್ಪ ಅವರ ರಾಜೀನಾಮೆ ವಿಚಾರವನ್ನು ಪ್ರಸ್ತಾಪ ಮಾಡ್ತಾಯಿದ್ದೀರಿ. ಇಲ್ಲಾಗಲೇ ನಾವು ಭಾಳಷ್ಟು ಸಾರ್ವಜನಿಕವಾಗಿ ಚರ್ಚೆ ಆಗ್ತಾ ಇದೆ. ಮೂರನ್ನು ಬಿಟ್ಟವರು ಊರಿಗೆ ದೊಡ್ಡವರು ಅಂತೇಳಿ ಈ ಕ್ಯಾಟಗರಿಲಿ ಬರುವಂಥವ್ರು ಸನ್ಮಾನ್ಯ ಈಶ್ವರಪ್ಪನವರು. ಅವರು ಯಾವ ರೀತಿ ನಡ್ಕೊಂಡ್ರು, ಇದು ಪ್ರಕರಣ ಆದಮೇಲೆ ಸನ್ಮಾನ್ಯ ಸಂತೋಷ್ ಆತ್ಮಹತ್ಯೆಗೆ ಒಳಗಾದ ನಂತರ ಮೈಸೂರಿನಲ್ಲಿ ಏನು ಹೇಳಿಕೆಯನ್ನು ಕೊಟ್ಟರು, ಶಿವಮೊಗ್ಗಕ್ಕೆ ಬಂದು ಏನೋ ಹೇಳಿಕೆಯನ್ನು ಕೊಟ್ಟರು, ಸಾರ್ವಜನಿಕ ಪ್ರತಿಭಟನೆ ಆದಮೇಲೆ ಅವರು ಯಾವ ರೀತಿ ಒತ್ತಡಕ್ಕೆ ಒಳಗಾದ್ರು ಅನ್ನೋದು ಒಂದು ಕಡೆ. ಇನ್ನೊಂದು ಕಡೆ ಹೈಕಮಾಂಡ್ ಅವ್ರಿಗೆ ಸೂಚನೆ ಕೊಟ್ಟರು ಇಲ್ವಾ ನನಗೆ ಗೊತ್ತಿಲ್ಲ, ಮಾಹಿತಿ ಇಲ್ಲ, ಪ್ರಶ್ನೆ ಬೇರೆ. ಆದರೆ
ಮೊದಲಿನ ಪ್ರಾಥಮಿಕ ಹಂತದಿಂದಲೂ ಸಹ ಈ ಕೇಸನ್ನು ದಾರಿ ತಪ್ಪಿಸುವಂಥ ಪ್ರಯತ್ನವನ್ನು ಈ ರಾಜ್ಯದ ಮುಖ್ಯಮಂತ್ರಿಗಳಂತ ಬಸವರಾಜ ಬೊಮ್ಮಾಯಿರವರು ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದರು. ನಾವು ಭಾಳ ಸೂಕ್ಷ್ಮವಾಗಿ ಗಮನಿಸಬೇಕಾಗುತ್ತೆ. ಅವರೇನು ಡೆತ್ ನೋಟ್ ಡೈಯಿಂಗ್ ಡಿಕ್ಲರೇಷನ್ ಅಂತ ಅಂದ್ಬಿಟ್ಟು ನಾವು ಸುಪ್ರೀಂ ಕೋರ್ಟಿನ ತೀರ್ಪುಗಳಿಗೆ ಅನುಗುಣವಾಗಿ ಕರೀತೇವೆ. ಆ ವಾಟ್ಸಪ್ ಸಂದೇಶಗಳಲ್ಲಿ ಅವರು ನೇರವಾಗಿ ಅವ್ರ ಮೇಲೆ ಆರೋಪ ಮಾಡಿದ್ರು. ಈಶ್ವರಪ್ಪ ರಾಜೀನಾಮೆಗೂ ಮುನ್ನ ಮತ್ತೊಂದಿಷ್ಟು ಹೈಡ್ರಾಮಾ ನಡೆಯುವಂತಹ ಸಾಧ್ಯತೆಯೂ ಕೂಡ ಇದೆ. ಯಾಕಂದ್ರೆ ಈ ಒಂದು ವಿಚಾರದಲ್ಲಿ ಈಶ್ವರಪ್ಪ ರಾಜೀನಾಮೆಗೆ ಒಂದಿಷ್ಟು ಪ್ಲಾನ್ ಅನ್ನು ಕೂಡ ಮಾಡ್ಕೊಂಡಿದ್ದಾರೆ. ಅವರು ಶಿವಮೊಗ್ಗದಿಂದ ಬೆಂಗಳೂರಿಗೆ ಬರುವ ತನಕದ ಪ್ಲಾನ್ ಕೂಡ ರೆಡಿ ಆಗಿದೆ. ಇವತ್ತು ಈಶ್ವರಪ್ಪ ಅವರು ಬೆಳಗ್ಗೆ 10 ಗಂಟೆಗೆ ಖಾಸಗಿ ಕಾರ್ಯಕ್ರಮದಲ್ಲಿ ಈಶ್ವರಪ್ಪ ಅವರು ಭಾಗಿಯಾಗ್ತಾರೆ. ಅದಾದ ನಂತರ ಯಡಿಯೂರಪ್ಪ ಅಲ್ಲಿ ಆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಯಡಿಯೂರಪ್ಪ ಅವರ ಜೊತೆಗೂ ಕೂಡ ವೇದಿಕೆಯನ್ನು ಹಂಚಿಕೊಳ್ತಾರೆ. ಬಳಿಕ ಶಿವಮೊಗ್ಗದ ಬಿಜೆಪಿ ಕಚೇರಿಗೆ ಭೇಟಿ ನೀಡುತ್ತಾರೆ. ಶಿವಮೊಗ್ಗದ ಬಿಜೆಪಿ ಕಚೇರಿಗೆ ಭೇಟಿ ನೀಡಿದ ನಂತರ ಅಲ್ಲಿಂದ ಹೊರಟು ಬೆಂಗಳೂರಿನ ಕಡೆಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ KS ಈಶ್ವರಪ್ಪ. ಈಶ್ವರಪ್ಪ ಅವರ ಜೊತೆಗೆ ಅವರ 100 ಬೆಂಬಲಿಗರು ಕೂಡ ಬರುವಂತಹ ನಿರೀಕ್ಷೆ ಇದೆ. ಅವರ ಪುತ್ರ ಕಾಂತೇಶ್ ಕೂಡ ಜೊತೆಯಲ್ಲೇ ಇರ್ತಾರೆ. ಎಲ್ಲರೂ ಕೂಡ ಜೊತೆಯಾಗಿ ಬೆಂಗಳೂರಿಗೆ ಬರ್ತಾರೆ. ಸಂಜೆ 6:30ರಿಂದ 7 ಗಂಟೆಯ ನಡುವೆ ಇವರ ರಾಜೀನಾಮೆಯು ಕೂಡ ಸಲ್ಲಿಕೆ ಆಗುತ್ತೆ. ಈಗ ನಮ್ಮ ಜೊತೆಗೆ ಸ್ವತಃ ಕೆಪಿಸಿಸಿ ಅಧ್ಯಕ್ಷರಾಗಿರುವ DK ಶಿವಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ. DK ಶಿವಕುಮಾರ್ ಅವರು, ಈಗ 24 ಗಂಟೆಗಳ ಅಹೋರಾತ್ರಿ ಧರಣಿಯನ್ನ ನೀವು ಶುರು ಮಾಡಿದ ಸ್ವಲ್ಪ ಹೊತ್ತಿನ ನಂತರ ನಿನ್ನೆ ಸಂಜೆಯ ವೇಳೆಗೆ ಸಂಜೆ 6 ಗಂಟೆಗೆ ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಘೋಷಣೆ ಮಾಡಿದ್ರು. ಆದ್ರೆ ನೀವು ಹೇಳಿದ್ರೆ ಇಲ್ಲ ಅವರ ರಾಜೀನಾಮೆ ವಿಚಾರಕ್ಕಲ್ಲ, ಅವರ ಬಂಧನ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಹೋರಾಟವನ್ನು ಮುಂದುವರಿಸ್ತೀವಿ ಅಂದ್ಕೊಂಡು. ಹಾಗಾದ್ರೆ ಇವತ್ತು ಮಧ್ಯಾಹ್ನದವರೆಗೆ ಈ ಧರಣಿಯನ್ನ ನಡೆಸಿದ ತಕ್ಷಣ ಏನು ಅವರ ಬಂಧನ ಆಗುತ್ತೆ ಅನ್ನೋಂಥ ವಿಶ್ವಾಸ ಇರುವಂಥದ್ದು ಕಾಂಗ್ರೆಸ್ಗೆ? ನೋಡಿ, ನಮಗೆ ವಿಶ್ವಾಸ ಇಲ್ಲ. ಕಾನೂನನ್ನ ರಕ್ಷಣೆ ಮಾಡಿಸ್ಬೇಕು, ನೀವು ಮಾಡಿಸ್ಬೇಕು, ನಾನು ಮಾಡಿಸ್ಬೇಕು. ಈಗ ನನ್ನ ಹೇಳಿಕೆನ ತಾವೆಲ್ಲ ತೋರಿಸಿದ್ರಿ. ಈಗ ನೀವು FIR ತೆಗೀರಿ. ನನ್ನ ಮುಂದೆ FIR ಇದೆ. FIR ಅಲ್ಲಿ ಏನಿದೆ? FIR ಅಲ್ಲಿ ಏನಿದೆ? KS ಈಶ್ವರಪ್ಪ ಮತ್ತು ಅವರ ಆಪ್ತರು ರಮೇಶ್ ಅವರನ್ನು ಹಲವು ಬಾರಿ ಭೇಟಿಯಾಗಿ ಪೂರ್ಣ ಬಿಲ್ಲನ್ನು ಕೊಡಲು ಕೇಳಿದ್ದೇವೆ, ಮಂಜೂರು ಮಾಡಲು ವಿನಂತಿಸಿಕೊಡುತ್ತಾರೆ. ಆದರೆ ಅವರು ಹಾಗೆ ಕೆಲಸ ಆಗುವುದಿಲ್ಲ. 40% ಕಮಿಷನ್ ನೀಡಿದರೆ ಬಿಲ್ ಪಾಸ್ ಮಾಡುವುದಾಗಿ ಹೇಳಿದರು. ಈ ಕಮಿಷನ್ ವಿಷಯದಲ್ಲಿ ಕುರಿತು ನಾವೀಗಾಗಲೇ ಬಿಲ್ ಪಾವತಿ ಮಾಡಿ ಹೇಳಿದರು. ಈ ಕಮಿಷನ್ ವಿಷಯ ಕುರಿತು ಬೆಳಗಾವಿ ಗುತ್ತಿಗೆದಾರರ ಸಂಘದ ಸರ್ಕಾರಕ್ಕೆ ದೂರು ಸಲ್ಲಿಸಿರುತ್ತಾರೆ. ಈ ರೀತಿ ಗುತ್ತಿಗೆದಾರ ಸಂತೋಷ್ ವಿ ಪಾಟೀಲ್ ಅವರ ಮಾಧ್ಯಮಗಳ ಮುಖೇನ ಮಾರ್ಚ್ ತಿಂಗಳಲ್ಲಿ ಸಚಿವರಾದ ಈಶ್ವರಪ್ಪ ಇವರು 40% ಕಮಿಷನ್ಗೆ ಬೇಡಿಕೆ ಇಟ್ಟಿದ್ದಾರೆಂದು ಮಾಧ್ಯಮಗಳಲ್ಲಿ ಆರೋಪಿಸಿದರು. ಇದಕ್ಕೆ ಮುಂಚಿತವಾಗಿ ಸಂತೋಷ್ ಅನ್ನು ತನ್ನ ಹೆಂಡತಿ ಹಾಗೂ ಫಿರ್ಯಾದಿರಾದ ಬಳಿ ಈ ವಿಷಯವನ್ನು ತಿಳಿಸಿದರು. ಸಂತೋಷ್ ಅವರಿಗೆ ಪದೇ ಪದೇ ಬೆಂಗಳೂರಿಗೆ ಹೋಗುವುದು ಎಂದು ಪ್ರಶ್ನಿಸಿದಾಗ ಅವರು ಈ ಕಾಮಗಾರಿ ಬಿಲ್ಲನ್ನು ವಿಷಯವಾಗಿ KS ಈಶ್ವರಪ್ಪ ಸಚಿವರು ಇವರುಗಳು ಆಪ್ತರಾದ ರಮೇಶ್ ಅಂದ್ಬಿಟ್ಟು 4 ಕೋಟಿದು ಬಿಲ್ಲು ಪರ್ಸೆಂಟೇಜ್ ಎಲ್ಲ ಹೇಳವ್ರೆ. ಇದನ್ನು FIR ಅಲ್ಲಿ ಈ ಸೆಕ್ಷನ್ ಹಾಕಬೇಕಾ ಬೇಡವಾ? ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಇಲ್ಲಿ ಇದೆ. ನೀವು FIR ಅಲ್ಲಿ ಯಾಕೆ ನೀವು ಹಾಕಿಲ್ಲ? FIR ಅಲ್ಲಿ ಯಾಕೆ ಈ ಸೆಕ್ಷನ್ ಹಾಕಿಲ್ಲ? ವೈ ಆರ್ ಪ್ರೊಟೆಕ್ಟಿಂಗ್ ಇಟ್? ಹೂ ಈಸ್ ರೆಸ್ಪಾನ್ಸಿಬಲ್ ಫಾರ್ ನಾಟ್ ಪುಟಿಂಗ್ ದಿಸ್ ಸೆಕ್ಷನ್? ಇಲ್ಲ SP ಮೇಲೆ ಇದು ಮಾಡಬೇಕಾ? ಇಲ್ಲ ಯಾರು FIR ಹಾಕಿದ್ದಾನೆ ಅವ್ರ ಮೇಲೆ ಮಾಡಬೇಕಾ? ಇಲ್ಲ ಹೋಮ್ ಮಿನಿಸ್ಟರ್ ಪಾರ್ಟಿ ಮಾಡಬೇಕಾ? ಯಾರ ಮೇಲೆ ನಾವು ಅಕ್ಯೂಸ್ ಮಾಡಬೇಕು? ಚೀಫ್ ಮಿನಿಸ್ಟರ್ ಮೇಲೆ ಮಾಡಬೇಕಾ? ಆಮೇಲೆ ಚೀಫ್ ಮಿನಿಸ್ಟರ್ ಏನು ಹೇಳ್ತಾವ್ರೆ? ಅವರೇನು ತಪ್ಪು ಮಾಡಿಲ್ಲ, ಸ್ವಯಂ ಪ್ರೇರಿತರಾಗಿ ರಾಜೀನಾಮೆ. ಸರ್ಟಿಫಿಕೇಟ್ ಕೊಡ್ತಾ ಇದೆಯಲ್ಲ, CM ಹೇಳಿದ ಮೇಲೆ ಎಲ್ಲಪ್ಪ ರಕ್ಷಣೆ ಆಯ್ತದೆ? ಎಲ್ಲಿ ಕಾನೂನು ಗೌರವ ಸಿಗ್ತದೆ? ಈಗ ಒಂದ್ ಕಡೆಯಲ್ಲಿ CM ಹೇಳಿದ್ದಾರೆ ಅವರು ಮತ್ತೆ ಇದರಿಂದ ಅವರು ಖುಲಾಸೆಯಾಗಿ ಬರಬಹುದು ಅನ್ನುವಂತಹ ವಿಚಾರಗಳು ಕೂಡ ಹೇಳಿದ್ದಾರೆ. ಈಶ್ವರಪ್ಪ ಅವರು ಕೂಡ ಇದೇ ಮಾತ್ರ ಹೇಳಿದ್ದಾರೆ, ನನ್ನ ಮನೆ ದೇವರು ಚೌಡೇಶ್ವರಿಯ ಮೇಲೆ ನಾನು ಪ್ರಮಾಣ ಮಾಡಿ ಕೂಡ ಹೇಳ್ತಾ ಇದ್ದೀನಿ, ನನಗೆ ಆ ನಂಬಿಕೆ ಇದೆ, ನನ್ನ ಚೌಡೇಶ್ವರಿ ಮೇಲೆ ನನಗೆ ನಂಬಿಕೆ ಇದೆ, ನಾನು ಈ ಪ್ರಕರಣದಲ್ಲಿ ಯಾವುದೇ ರೀತಿಯಾದಂತಹ ಆರೋಪವೂ ಕೂಡ ಇಲ್ಲದೆ ನಾನು ನಿರ್ದೋಷಿಯಾಗಿ ಹೊರಗಡೆ ಬರ್ತೇನೆ ಅಂತ ಹೇಳಿ. ಇಲ್ಲಿ ಒಂದು ಈ ಹಿಂದೆ ಸಂತೋಷ್ ಪಾಟೀಲ್ ಬದುಕಿದ್ದ ಸಂದರ್ಭದಲ್ಲಿ ಮಾಡಿದ್ದಂತಹ ಆರೋಪ ಈಶ್ವರಪ್ಪ ಅವರ ವಿರುದ್ಧ,
ಸಾವಿನ ಸಂದರ್ಭದಲ್ಲಿ ರವಾನೆ ಆಗಿರುವಂತಹ ಮೆಸೇಜು, ಈ ಮೆಸೇಜ್ ಕೂಡ ಅದು ಅಧಿಕೃತ ಡೆತ್ ನೋಟೇ ಅಲ್ಲ ಅನ್ನುವಂತಹ ವಾದವನ್ನ ಬಿಜೆಪಿ ನಾಯಕರು ಮುಂದಿಡ್ತಾ ಇದ್ದಾರೆ. ಶಿವಕುಮಾರ್ ಅವರೇ, ಇದಕ್ಕೇನು ಹೇಳ್ತೀರಿ? ಹಾಗಾದ್ರೆ ಡೆತ್ ನೋಟ್ ವಿಚಾರದಲ್ಲಿ, ಯಾಕಂದ್ರೆ ಗಣಪತಿ ಕೇಸ್ನಲ್ಲಾದ್ರೆ ಒಂದು ವಿಡಿಯೋ ರೆಕಾರ್ಡ್ ಇತ್ತು, ಆದ್ರೆ ಇಲ್ಲಿ ಅಂತ ಯಾವುದೇ ವಿಡಿಯೋ ರೆಕಾರ್ಡ್ ಇಲ್ಲ, ಕೇವಲ ಒಂದು ವಾಟ್ಸಪ್ ಮೆಸೇಜ್ ಇದೆ. ಈಶ್ವರಪ್ಪ ಅವರು ನಿನ್ನೆ ಅವರ ಮನೆಯಲ್ಲಿ ಒಂದಿಷ್ಟು ಮಹಿಳಾ ಕಾರ್ಯಕರ್ತೆಯರು ಅವ್ರನ್ನ ಭೇಟಿಯಾದ ಸಂದರ್ಭದಲ್ಲಿ ಅವ್ರು ಹೇಳಿದಂಥ ಒಂದು ಮಾತನ್ನು ಉಲ್ಲೇಖ ಮಾಡಬೇಕು ತಮ್ಮ ಮುಂದೆಯೂ ಕೂಡ. ಅದರಲ್ಲಿ ಅವರು ಹೇಳ್ತಾರೆ, ಅಲ್ಲಿ ಸಂತೋಷ್ ಪಾಟೀಲ್ದೇ ಮೊಬೈಲ್ ಅದು ಅಲ್ವಂತೆ, ಅದು ಮೊಬೈಲ್ ಮೆಸೇಜ್ ಏನು ಹೋಗಿದೆಯಲ್ಲ ಅದು ಬೇರೆ ಅಂತೆ, ಅದರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಶಿವಕುಮಾರ್ ಅವರೇ. ಇದಕ್ಕೆ ಏನು ಹೇಳ್ತೀರಿ? ಅವೆಲ್ಲ ಇನ್ವೆಸ್ಟಿಗೇಷನ್ ಆಮೇಲೆ ಆಗಲಿ. ಫಸ್ಟು ಚೀಫ್ ಮಿನಿಸ್ಟರ್ ನೀವೇ ಹೇಳ್ರಿ, ಚೀಫ್ ಮಿನಿಸ್ಟರು ಅವನೇನು ತಪ್ಪು ಮಾಡಿಲ್ಲ ಅಂತ ಹೇಳೋಕ್ಕೆ ಹೆಂಗ್ರಿ? ಹೌ ಕ್ಯಾನ್ ಈ ಟೆಲ್ ದಟ್? ಯಾಕೆ FIR ಹಾಕಿದ್ರು? FIR ಹಾಕಿದ್ಮೇಲೆ ಏನಿರಬೇಕು? ಅದು ತಪ್ಪು ಸುಳ್ಳು ಮತ್ತೊಂದು, ದಟ್ ಇಸ್ ಇನ್ವೆಸ್ಟಿಗೇಷನ್ ಆದಮೇಲೆ. ಇನ್ವೆಸ್ಟಿಗೇಷನ್ ಆಗಕ್ಕೇನು ಮುಂಚಿತವಾಗೇ ಯಾರ ಒಬ್ಬ ಆರೋಪಿ ನಾನು ಕಳ್ಳ ಅಂತನ, ದುಡ್ಡು ತೊಗೊಂಡ ಅಂತನ, ರೇಪ್ ಮಾಡಿದೆ ಅಂತ ಹೇಳ್ತಾನ? ಎಲ್ಲರೂ ಉಂಟೇನ್ರಿ? when accused he will try to protect himself. So he is an accused here. The honorable chief minister is protecting an accused here. That is the point here. ಆದರೆ ಮುಖ್ಯಮಂತ್ರಿಯವರು ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ. ನಿಮ್ಮ ಡಿಮ್ಯಾಂಡ್ಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಯವರು ಇನ್ನೂ ಒಂದು ಮಾತನ್ನು ಹೇಳಿದ್ದಾರೆ. KJ ಜಾರ್ಜ್ ಅವರ ವಿರುದ್ಧ ಇಲ್ಲಿ CID-ನಲ್ಲೂ ಕೂಡ FIR ಆಗಿತ್ತು, CBI-ನವರು ಕೂಡ FIR ಮಾಡಿದ್ರೆ ಏನು ಅವ್ರನ್ನ ಬಂಧಿಸಿದ್ರಾ? ಈಗ ಈಶ್ವರಪ್ಪ ಅವ್ರನ್ನ ಯಾಕೆ ಬಂಧಿಸಬೇಕು ಅನ್ನುವಂತಹ ಪ್ರಶ್ನೆಯನ್ನು ಮುಖ್ಯಮಂತ್ರಿಯವರು ಕೇಳಿದ್ದಾರೆ. ಅಲ್ಲೊಂದು ನ್ಯಾಯ ಇಲ್ಲೊಂದು ನ್ಯಾಯ ಅನ್ನುವಂಥದ್ದು ಇದೆಯಾ? ನ್ಯಾಯ ಅಲ್ಲ, ದಿ ಲಾ ಆಫ್ ದಿ ಲ್ಯಾಂಡ್. ಈಗ ಜಾರ್ಜ್ ಕೇಸೇ ಬೇರೆ, ಈ ಕೇಸೇ ಬೇರೆ. ಇದು ಏನೇ ಆಗಿರಲಿ, ಹಂಗಾದ್ರೆ ಆಯ್ತಪ್ಪ, ಫಾರ್ ಆರ್ಗ್ಯುಮೆಂಟ್ ಸೇಕ್ ಆಯಿತು, ತಪ್ಪು ಮಾಡಿಬಿಟ್ರು ಅಂದ್ಕೊಳ್ಳಿ, ಯಾವುದು ನಾವು ತಪ್ಪು ಮಾಡಿದ್ದೀವಿ ಅಂದ್ಕೊಳ್ಳಿ, ಹಂಗಾರೆ ನೀವು ತಪ್ಪು ಮಾಡಬೇಕು ಅಂತನಾ? ನಾವು ಮಾಡೋದಂತ ನೀವು ಮಾಡಬೇಕು ಅಂತನೇನ್ರಿ? ಯಾವತ್ತಾರು ನಮ್ಮ ಚೀಫ್ ಮಿನಿಸ್ಟರ್ ಇದ್ದವರು ಇನ್ವೆಸ್ಟಿಗೇಷನ್ ಮಾಡಿ ರಿಪೋರ್ಟ್ ಬಂದು ಏನು ರಕ್ಷಣೆ ಕೊಡಬೇಕೋ, ಕಾನೂನು ಏನು ಬೇಕೋ ಅಪ್ಲೈ ಆಗಿದೆ. ಈಗ ನೀವು ಮಾಡಬೇಕು ಅಂತನಾ? FIR ಅಲ್ಲಿ ನೀವು ವೈ ಡಿಡ್ ಯು ಡ್ರಾಪ್ ದಿಸ್ ಆ್ಯಂಟಿ ಕರಪ್ಷನ್ ಕೇಸ್ನ ಯಾಕೆ ನೀವು ನಿಲ್ಲಿಸಿದ್ರಿ? ಯಾಕೆ ಸೆಕ್ಷನ್ ಹಾಕಿಲ್ಲ ನೀವು? ಇಲ್ಲಿಗ ಆಂಟಿ ಕರಪ್ಷನ್ನ ವಿಚಾರದಲ್ಲಿ ನೀವು ಬಹಳ ವಿಷಯಗಳನ್ನು ಮೊನ್ನೆಯಿಂದ ಕೂಡ ಪ್ರಸ್ತಾಪಿಸಿದ್ದಾರೆ. ನೀವು ಸಿದ್ದರಾಮಯ್ಯ ಇಬ್ಬರು ಕೂಡ ಈ ವಿಚಾರಗಳನ್ನು ಪದೇ ಪದೇ ಹೇಳ್ತಾ ಇದ್ರಿ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಈ ಒಂದು ಕೇಸನ್ನು ಹಾಕಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕಾನೂನು ಸಮರವನ್ನೇನಾದರೂ ಕಾಂಗ್ರೆಸ್ ಮಾಡುತ್ತಾ? ಈಗ ಅವರು FIR ಅಲ್ಲ ಅಂತ ಹಾಕಿಲ್ಲ. ಈಗ ವಿ ವಿಲ್ ಡಿಸ್ಕಸ್ ಅಂಡ್ ವಿಲ್ ಲೆಟ್ ಯು ನೋ, ದಿಸ್ ಇಸ್ ನಾಟ್ ಎ ಕೇಸ್. ಇಡೀ ನೋಡಿ, ಈಗ ಗೋಡೆ ನಂಗೆ ಹಿಂಗೆ ಅಂತ ಇದ್ದೀನಿ, ವಿಧಾನಸೌಧದಲ್ಲಿ ಕೂತಿದ್ದೀನಿ ನಾನು, ಇಲ್ಲಿ ಮುಂದೆ ಧರಣಿ ಕೂತಿದ್ದೀವಿ, ನಾವೆಲ್ಲ ಕೂತಿದ್ದೀವಿ, ನಾನು ವಿಧಾನಸೌಧದಿಂದನೇ ಮಾತಾಡ್ತಾ ಇದ್ದೀನಿ. ಈಗ ನಾವು ನಮ್ಮ MLA-ಗಳೆಲ್ಲ ಇಲ್ಲೆಲ್ಲ ಕೂತಿದ್ದಾರೆ. ಈ ಗೋಡೆ ಹಿಂಗೆ ಅಂತ ಇದ್ರು ಕಾಸು 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 ಅಂತ ಇದೆ ಗೋಡೆ, ಅಂತ ಪರಿಸ್ಥಿತಿ ಬಂತು. ಪಂಚಾಯತಿ ಆಫೀಸ್ಗೆ ಹೋಗಿ ಅಲ್ಲ 40% ಪಾರ್ಟಿ ನೋಡಿ. ಇದಕ್ಕೆ ಕಸ ಗುಡ್ಸೋ ಕೇಸು ಅವ್ನು ಯಾರೋ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅವರು ಸ್ಟೇಟ್ಮೆಂಟ್ ಕೊಟ್ಟವ್ರೆ ಕಾರ್ಪೊರೇಷನಲ್ಲಿ, ನಮ್ದು 40% ಇಲ್ಲ ಸೊಬ್ಬಿ, ನಮ್ದು 50% ಅಂತ ಸ್ಟೇಟ್ಮೆಂಟ್ ಕೊಟ್ಟವ್ರೆ. ಮೆನ್ಷನ್ ಮಾಡಿದ್ದಾರೆ ಇದು ಇವತ್ತು ನಿನ್ನೆದಲ್ಲ, ಇದು ಹಲವಾರು ವರ್ಷಗಳಿಂದ ನಡ್ಕೊಂಡ್ ಬರೋದು ಅಂತ DK ಶಿವಕುಮಾರ್. ಇದು ಇವತ್ತು ನಿನ್ನೆದಲ್ಲ, ಇದು ವರ್ಷಾನುವರ್ಷ ಸರ್ಕಾರದ ಹೆಸರುಗಳು ಬದಲಾಗ್ತವೆ, ಪಕ್ಷಗಳ ಹೆಸರು ಬದಲಾಗ್ತವೆನಾ, ಈ ಪರ್ಸೆಂಟೇಜ್ ಇವತ್ತು ನಿನ್ನೆದಲ್ಲ, ಇದು ವರ್ಷಾನುಗಟ್ಲೆ ನಡ್ಕೊಂಡ್ ಬರ್ತಾ ಇರೋದು ಅಂತ. ಹಂಗಾಗಿ ಆ ಗೋಡೆಗೆ ಮೋಸ್ಟ್ಲಿ ಅಭ್ಯಾಸ ಆಗೋಗಿರ್ಬೇಕು, ಯಾರು ಬಂದ್ರು ಕಾಸು 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 ಅನ್ನುತ್ತದು, ಯಾರಿದ್ರು ಕಾಸು ಅನ್ನುತ್ತೆ, ಯಾವ ಪಕ್ಷ ಬಂದ್ರು ಕಾಸು ಕಾಸು ಅನ್ನುತ್ತೆ ಗೋಡೆ. ಅದು ಕ್ಲೀನ್ ಮಾಡಲಿ ಅಂತ ಹೇಳ್ತಾ ಇರೋದು. ನೀವು ಭಾಳ ಪರಿಶುದ್ಧವಾದಂಥ ಆಡಳಿತವನ್ನು ಕೊಡ್ತಾ ಇದ್ದೀರಿ. ನಾ ತಿನ್ನುವುದಿಲ್ಲ, ತಿನ್ನೋರ್ಗೂ ಬಿಡೋದಿಲ್ಲ ಅಂತ ಹೇಳಿದ್ರಲ್ಲಪ್ಪ, ಇದೇನಾ ನಿಮ್ಮದು? ಅದೇನೋ ನಾ ಕಾಯಂದು ಅದೇನೋ ನನಗೆ ಹಿಂದಿ ಸರಾಗಿ ಬರೋದಿಲ್ಲ. ಆದರೆ ಕಾಯಂಗ ಶಿವಕುಮಾರ್ ಅವರೇ, ಇಲ್ಲಿ ಬಿಜೆಪಿ ತನ್ನ ಟ್ವಿಟರ್ ಮೂಲಕವಾಗಿ, ಬಿಜೆಪಿ ಅಧಿಕೃತ ಟ್ವಿಟರ್ ಮೂಲಕವಾಗಿ ನೇರವಾಗಿ ನಿಮ್ಮ ಮೇಲೆ ಆಪಾದನೆಯನ್ನ ಹೊರಿಸಿದೆ. ಹೆಸರುಗಳನ್ನ ನೇರವಾಗಿ ನಿಮ್ದು ಉಲ್ಲೇಖ ಮಾಡದೇ ಇರಬಹುದು, ಆದ್ರೆ ಎಲ್ಲವೂ ಕೂಡ ನಿಮ್ಮನ್ನೇ ಟಾರ್ಗೆಟ್ ಮಾಡ್ತಾರಂಥದ್ದು. ಇನ್ನೊಬ್ಬರು ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಈ ವಿಚಾರದಲ್ಲಿ ನಿಮ್ಮ ಸ್ನೇಹಿತರಾಗಿರುವಂಥ ರಮೇಶ್ ಜಾರಕಿಹೊಳಿ ಅವರು ಕೂಡ ಈ ವಿಚಾರಗಳನ್ನ ನಿನ್ನೆ ಹೇಳಿದ್ದಾರೆ. ಸೋಮವಾರ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀನಿ. ಯಾಕೆ ಹಾಗಾದ್ರೆ DK ಶಿವಕುಮಾರ್ ಅವರು ಇದರಲ್ಲಿ ಷಡ್ಯಂತ್ರವನ್ನ ರೂಪಿಸಿದ್ದಾರೆ ಅನ್ನುವಂಥ ಆರೋಪಕ್ಕೆ ಏನು ಕಾರಣ ಹಾಗಾದ್ರೆ?
ಈಗ ಅದೆಲ್ಲ ಬೇರೆ ಇನ್ನೊಂದ್ಸತಿ ಇದೆಲ್ಲ ಮುಗೀಲಿ, ಅವರು ಏನೇನು ಬಿಚ್ಚಬೇಕು ಎಲ್ಲ ಬಿಚ್ಚಲಿ. ಬಿಚ್ಚಿದ್ದೆಲ್ಲ ನೋಡಾಗಿದೆ, ನಾವು ಹಿಂದೇನೂ ನೋಡಾಗಿದೆ, ಮುಂದೇನೂ ನೋಡಾಗಿದೆ, ಎಲ್ಲ ನೀವು ಎಲ್ಲ ತೋರಿಸಿದ್ದೀರಿ. ಆಮೇಲೆ ಅದನ್ನು ಮಾತಾಡುವ. ಈಗ ಫಸ್ಟು ಇದನ್ನು ವಿಚಾರ ಮಾತಾಡಿ, ಅವನದಿರಲಿ, ಅವನೊಬ್ಬ ದೊಡ್ಡ ಆರೋಪಿಗಳ ಕೇಸೆಲ್ಲ ಆಮೇಲೆ ನೋಡೋಣ. ಅಲ್ಲ, ಬಿಜೆಪಿ ಕೂಡ ಅದನ್ನೇ ಹೇಳ್ತಾ ಇದೆ ಅಂತ. ಬಿಜೆಪಿ ಅಧಿಕೃತ ಟ್ವಿಟರ್ ಕೂಡ ಅದನ್ನೇ ಮಾಡ್ತಾ ಇದೆ. ಬಿಜೆಪಿ ಅಧಿಕೃತ ಹ್ಯಾಂಡಲ್ ಅಲ್ಲಿ ಡಿವಿಯೇಟ್ ಮಾಡೋದು ಬೇಡ. ಈಗ ನಿರಾಣಿ ಅವರೇ ಹೋಗಿ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ, ಕೆಲಸ ಮಾಡಿದ್ದಾನೆ, ಅವ್ರಿಗೆ ಬಿಲ್ ಪಾವತಿ ಮಾಡಿಸ್ಬೇಕು ಅಂತ ನಿರಾಣಿ ಅವರು ಹೇಳಿದ್ದಾರೆ. ನಿರಾಣಿ ಅವರು ಹೇಳಿದ ಮೇಲೆ ಇನ್ನೇನು ಉಳ್ಕೊಂಡಿದೆ? ಅವ್ರಿಗೆ ಮಿನಿಸ್ಟರ್ ಐಸೆ ಪಂಚಾಯತಿ ಚೇರ್ಮನ್ ಹೇಳಿದ್ದಾರೆ, ಇನ್ನೇನು ಉಳ್ಕೊಂಡಿದೆ? ಅಲ್ಲ, ಒಂದು ಕಡೆಯಲ್ಲಿ ಮಿನಿಸ್ಟರ್ ಹೋಗಿ ಹಂಗೆ ಹೇಳ್ತಾರೆ ಶಿವಕುಮಾರ್ ಅವರೇ, ನಿರಾಣಿ ಅವರು ಹಂಗೆ ಹೇಳ್ತಾರೆ. ಮತ್ತೊಂದು ಕಡೆಯಲ್ಲಿ ಸರ್ಕಾರ ಇನ್ನೊಂದು ರೀತಿ ಅಂತ ಹೇಳುತ್ತೆ, ಇಲ್ಲ ವರ್ಕ್ ಆರ್ಡ್ರೇ ಕೊಟ್ಟಿಲ್ಲ ಅದು ಇದು ಅಂತ ಹೇಳುವಂತ ಹೇಳಿದ್ರೆ, ಅದ್ರ ನಿಜಕ್ಕೂ ವರ್ಕ್ ಆಗಿದೆಯಾ ಇಲ್ವಾ ಅಂತ ಹೇಳುವಂತ ನೋಡೋದಕ್ಕೆ ವರ್ಕ್ ಆರ್ಡ್ರನ್ನ ಮಾತ್ರ ನೋಡ್ಬೇಕಾ ಅಥವಾ ಅಲ್ಲಿ ವರ್ಕ್ ಆಗಿದೆಯಾ ಇಲ್ಲ ಅಂತ ಹೇಳಿ ನೋಡ್ಬೇಕಂತ ಕೆಲಸ ಮಾಡಬೇಕಿತ್ತು ಸರ್ಕಾರ ಅಂತ? ನೋಡಿಯಪ್ಪ, ಅದು ಡ್ಯೂಟಿ ಗೌರ್ಮೆಂಟು, ಪಂಚಾಯತಿ ಚೇರ್ಮನ್ನು, ಗೌರ್ಮೆಂಟ್ ಅಲ್ಲಿ ಜಾಗದಲ್ಲಿ ಕೆಲಸ. ನಿರಾಣಿ ಹೋಗಿ ಮಾಡಿದ್ದಾರೆ, ಬಿಲ್ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ವಾಟ್ ಮೋರ್ ಯು ವಾಂಟ್? ಹೂ ಇಸ್ ನಿರಾಣಿ? ಈಸ್ ಎ ಮಿನಿಸ್ಟರ್ ಆಫ್ ದಿ ಗೌರ್ಮೆಂಟ್, ಈಸ್ ಎ ಪಾರ್ಟ್ ಆಫ್ ದಿ ಗೌರ್ಮೆಂಟ್. ಆದ್ರೆ ಇನ್ನೊಂದು ಅಂಶದ ಬಗ್ಗೆ ಈಗ ಚರ್ಚೆ ಶುರುವಾಗಿರುವಂತದ್ದು, ಅತಿಕೈಲಿ ಒಂದು ಕಾಯ್ದೆ ಬರ್ಸ್ಬಿಟ್ಟವ್ರೆ, ಯಾವುದು ಬಿಲ್ ಇದಿಲ್ಲ, ಯಾವುದು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತ. ಮತ್ತೆ ಮಿನಿಸ್ಟ್ರಿ ಯಾಕೆ ಹೇಳಿದ್ರು ನಾ ಬಿಲ್ ಕೊಡ್ತೀನಿ ಅಂತ? ಕಾಂಪನ್ಸೇಷನ್ ಇರಲಿ, ಆಮೇಲೆ ಮಾತಾಡೋಣ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಇಲ್ಲಿ ಇನ್ನೊಂದು ಚರ್ಚೆ ಶುರುವಾಗಿದೆ. ಡಿಬೇಟ್ ಮಾಡಿ. ಅಲ್ಲ, ಖಂಡಿತ ಇಲ್ಲ. ಒಂದು ಕಡೆದಾಗ ಒಂದು ವಿಚಾರಕ್ಕೆ ನಿಮ್ಮ ಹತ್ರ ಉತ್ತರವನ್ನ ಪಡ್ಕೊಳ್ಬೇಕಾಗಿರೋದು ಡಿ ಕೆ ಶಿವಕುಮಾರ್ ಜಸ್ಟ್ ಒಂದೇ ಒಂದು ಪ್ರಶ್ನೆಗೆ ಉತ್ತರವನ್ನ ತಮ್ಮಿಂದ ಪಡ್ಕೊಳ್ಬೇಕಾಗಿರುವಂತದ್ದು. ತಾವು ಕಳೆದ ಸೆಷನ್ಗಿಂತ ಹಿಂದಿನ ಸೆಷನ್ ಅಲ್ಲಿ ಅಂದ್ರೆ ರಾಜ್ಯಪಾಲರ ಭಾಷಣದ ಮೇಲಿನ ಚರ್ಚೆಯ ಸಂದರ್ಭದಲ್ಲಿ ಈಶ್ವರಪ್ಪ ಅವರ ಏನು ಕೆಂಪುಕೋಟೆಯ ಮೇಲಿನ ಬಾವುಟದ ವಿಚಾರಗಳೆಲ್ಲವೂ ಕೂಡ ನಡೆದಂತಹ ಸಂದರ್ಭದಲ್ಲಿ ಕಡೆಯದಾಗಿ ಒಂದು ಮಾತನ್ನು ಹೇಳಿದ್ರಿ, ಈಶ್ವರಪ್ಪ ಅವರಿಗೆ ನಾನು ಸೆಟಲ್ಮೆಂಟ್ ಅನ್ನು ಮಾಡ್ತೀನಿ ಅಂತ ಹೇಳುವಂತ ಮಾತು ನೀವು ಅಧಿಕೃತವಾಗಿ ಹೇಳಿರುವಂತಹ ಮಾತಿದು. ಈಶ್ವರಪ್ಪ ಅವರಿಗೆ ಸೆಟಲ್ಮೆಂಟ್ ಮಾಡ್ತೀನಿ ಅಂತ ಹೇಳ್ಕೊಂಡು ಅದಾದ ನಂತರದ ನೆಕ್ಸ್ಟ್ ಸೆಷನ್ ಬಜೆಟ್ ಸೆಷನ್ ನಲ್ಲಿ ಈಶ್ವರಪ್ಪ ಅವರ ವಿರುದ್ಧ ಆಪಾದನೆ ಬರುತ್ತೆ. ಇವತ್ತು ಈಶ್ವರಪ್ಪ ಅವರು ರಾಜೀನಾಮೆಯನ್ನು ಕೊಡ್ತಾ ಇದ್ದಾರೆ. ಇದು ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರು ಮಾಡಿರುವ ಸೆಟಲ್ಮೆಂಟಾ? ಅಲ್ಲ, ಅವ್ರ ಪರ್ಸೆಂಟೇಜ್ ಸೆಟಲ್ಮೆಂಟ್ ಆಗಬೇಕಾಯ್ತಲ್ಲ. ಅವರು ಮಾಡಿದಂಥ ಅಪರಾಧಗಳಿಗೆ, ಅವರು ಮಾಡಿದಂಥ ರಾಷ್ಟ್ರಕ್ಕೆ ದ್ರೋಹ ನೀನು ರಾಷ್ಟ್ರದ್ರೋಹಿ ಅಂತ ಕರೆದಿದ್ದೆ. ರಾಷ್ಟ್ರದ್ರೋಹಿ ಇನ್ಕ್ಲೂಡ್ ರಾಷ್ಟ್ರ ಫ್ಲಾಗ್ ಇನ್ಕ್ಲೂಡಿಂಗ್ ಕರಪ್ಷನ್. ಈಗ ಅವ್ರ ಪಾರ್ಟಿಯವ್ರಿಗೆ ಎಂಥ ಪರಿಸ್ಥಿತಿ ಆಗಿದೆ, ಕಾಂಟ್ರಾಕ್ಟರ್ಗೆಲ್ಲ ಎಷ್ಟಾಗಿದೆ, ಕೊನೆಗೆ ಅವ್ರ ಕಾರ್ಯಕರ್ತರ ಜೀವನ ತಗೋಬಿಟ್ರು. ಕಾರ್ಯಕರ್ತರ ಜೀವನ ತೆಗೆದುಕೊಂಡು ಬೇರೆಯವ್ರಿಗೆಲ್ಲ ಇನ್ನೆಷ್ಟೇ ಯಾವ ರೀತಿ ಇಂಡ್ತಾ ಇದ್ರು ಅವರು ಲೆಕ್ಕಾಚಾರ ಹಾಕಿ. ನಿಮ್ಗೆ ಗೊತ್ತಿಲ್ಲ, ಅವರ ಎಷ್ಟೋ ಜನ MLAಗಳು ಮಂತ್ರಿಗಳೆಲ್ಲ ಎಷ್ಟು ಫೋನ್ ಮಾಡಿ, ಅದನ್ನೆಲ್ಲ ನಾನು ಬಿಚ್ಚಿ ಮಾತಾಡೋದು ಬೇಡ ಬಿಡಿ, ಆ ಸೀಕ್ರೆಟ್ ಎಲ್ಲ ಹೇಳ್ಬಾರ್ದು, ಇಂಟರ್ನಲ್ ಸೀಕ್ರೆಟ್. ಅಂದ್ರೆ ತಮಗೆ ಕರೆ ಮಾಡಿ ಹೇಳ್ತಾ ಇದ್ದಾರಾ ಶಿವಕುಮಾರ್ ಅವರೇ ಈ ರೀತಿಯಾಗಿ ಆಗ್ತಾ ಇದೆ ಅನ್ನೋದನ್ನ ನಿಮ್ಗೂ ಹೇಳ್ತಾ ಇದ್ದಾರಾ ಅಂತ ಹೇಳಿ? ನೀವು ಹೆಸರು ಹೇಳ್ಬೇಕಾಗಿಲ್ಲ. ಅಯ್ಯೋ, ಬಿಡಬೇಡಿ ಮೊದಲು ಬಡ್ದಾಕಿ ಅಂತ ಹೇಳ್ತಾ ಇದ್ದೆ. ಯಾರನ್ನ ನಿಮ್ಮ ರಿಪೋರ್ಟರ್ಗಳಿಗೆಲ್ಲ ಗೊತ್ತು, ಕೇಳ್ಕೊಂಡು ಹೇಳ್ತಾರಲ್ಲ. ಹೇಳ್ತಾ ಇದ್ರಲ್ಲ, ಇದು ಸೆಟಲ್ಮೆಂಟ್, ಇದು ಫೈನಲ್ ಸೆಟಲ್ಮೆಂಟ್ ಅಥವಾ ಇದು ಇನ್ಸ್ಟಾಲ್ಮೆಂಟ್ ಅಂತ? ಸೆಟಲ್ಮೆಂಟ್ ಇದು ಸೆಟಲ್ಮೆಂಟ್ ಇನ್ ಫೈನಲ್ ಸೆಟಲ್ಮೆಂಟ್ ಅಥವಾ ಇನ್ಸ್ಟಾಲ್ಮೆಂಟ್ ಅಂತ? ಫಸ್ಟ್ ಇನ್ಸ್ಟಾಲ್ಮೆಂಟ್. ನಮ್ಮ ಅಪ್ಪನ ಬೇರೆ ನೆನೆಸ್ಕೋತಾ ಇದ್ದ ಪಾಪ, ನಮ್ಮ ಅಪ್ಪ ಮೇಲ್ಗಡೆ ಇದ್ದಾರೆ, ಏನು ಮಾಡೋದು, ಮಾತಾಡೋಣ ನಡೀರಿ. ಓಕೆ, ಎಸ್ ಡಿ ಕೆ ಶಿವಕುಮಾರ್, ಹಾಗಾದ್ರೆ ಇವತ್ತೀಗ ಮಧ್ಯಾಹ್ನಕ್ಕೆ ನಿಮ್ಮ ಹೋರಾಟ ಮುಗಿದ ನಂತರ, ಇವತ್ತಿನ ಈ ಧರಣಿ ಮುಗಿದ ನಂತರ ನೆಕ್ಸ್ಟ್ ಪ್ಲಾನ್ ಏನು ಡಿ ಕೆ ಶಿವಕುಮಾರ್ ಅವರೇ? ಇಲ್ಲ, ಈಗೆಲ್ಲ ಕೂತ್ಕೋತಿ, ಈಗೆಲ್ಲ ಬರ್ತಾ ಇದ್ದಾರೆ, ಈಗೆಲ್ಲ ಬಂದವ್ರೆ ಇಲ್ಲಿ. MB ಪಾಟೀಲ್ ಅವರೇ, ದಿನೇಶ್ ಇದ್ದಾರೆ, ಬೇರೆ ನಮ್ಮ MLAಗಳೆಲ್ಲ ಬಂದವ್ರೆ, ಇಲ್ಲೆಲ್ಲ ಕೂತವ್ರೆ. ಎಲ್ಲ ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಮಾತಾಡ್ತೀವಿ. ಎಸ್, ಧನ್ಯವಾದ ಡಿ ಕೆ ಶಿವಕುಮಾರ್ ಅವರು ಇಷ್ಟೊತ್ತು ಟಿವಿ ನೈನ್ಗೆ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದಕ್ಕಾಗಿ. ಇದು ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇರುವಂತಹ ಮಾತು. ಸೆಟಲ್ಮೆಂಟು ಅನ್ನುವಂಥದ್ದು ಕೂಡ ಏನೋ ಒಂದು ಆಗಿದೆ ಅನ್ನುವಂತಹ ರೀತಿಯಲ್ಲಿ ಅವರು ಹೇಳ್ತಾರೆ. ಅದರ ಪರ್ಟಿಕ್ಯುಲರ್ ಆಗಿ ಅವರು ಇನ್ನೂ ಕೂಡ ಅದರ ವಿವರಣೆಯನ್ನು ಕೊಟ್ಟಿಲ್ಲ. ನೋಡೋಣ ಅವರು ಯಾವ ಸ್ವರೂಪದಲ್ಲಿ ಇಲ್ಲಿ ರಾಜಕೀಯದ ಮಾತುಗಳು ಕೂಡ ಬಹಳ ಮುಖ್ಯ ಆಗುತ್ತೆ. MB ಪಾಟೀಲ್ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ, KPCCಯ ಪ್ರಚಾರ ಸಮಿತಿ ಅಧ್ಯಕ್ಷರು. ಅವ್ರ ಜೊತೆ ಕೂಡ ಮಾತನಾಡೋಣ. ರಾಜೀವ್ ಅವರೇ, ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಮಾತನ್ನ ಬಹುಶಃ ತಾವು ಕೂಡ ಕೇಳಿಸ್ಕೊಂಡಿದ್ದೀರಿ. ಇಲ್ಲಿ ಯಾವ ಸ್ವರೂಪದಲ್ಲಿ ಈ ಇಡೀ ಬೆಳವಣಿಗೆ ನಡೆದಿದೆ ಮತ್ತು ಇಲ್ಲಿ ಕರಪ್ಷನ್ ಚಾರ್ಜಸ್ ಕೂಡ ಇದೆ. ಆ ಕಾರಣಕ್ಕೆ, ಯಾಕಂದ್ರೆ ಅಲಿಗೇಷನ್ಸ್ ಇರುವಂಥದ್ದು, ಆ FIR ನಲ್ಲಿ ಕೊಟ್ಟಿರುವಂತಹ ದೂರಿನ ಸಂದರ್ಭದಲ್ಲಿ ಉಲ್ಲೇಖ ಆಗಿರುವಂಥಲ್ಲೂ ಕೂಡ
ಭ್ರಷ್ಟಾಚಾರದ ಆಪಾದನೆಗಳಿದ್ದಾವೆ, ಆದರೆ ಭ್ರಷ್ಟಾಚಾರದ ಸೆಕ್ಷನ್ ಹಾಕಿಲ್ಲ. ಯಾವ ಕಾರಣಕ್ಕಾಗಿ ಸರ್ಕಾರ ಹಾಗಾದ್ರೆ ಅವ್ರನ್ನ ರಕ್ಷಣೆ ಮಾಡುವಂತ ಕೆಲಸವನ್ನು ಮಾಡ್ತಿದೆ ಅನ್ನುವಂಥದ್ದು ಕಾಂಗ್ರೆಸ್ ಹೇಳ್ತಿದೆ. ನೀವೇನು ಹೇಳ್ತೀರಿ ಇದಕ್ಕೆ ರಾಜು ಅವರೇ? ಹರೀಶ್ ಅವರೇ, ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ನಾನು ಕೇಳಿಸ್ಕೊಂಡೆ. ತಾವೊಂದು ಪ್ರಶ್ನೆಯನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಮಾಡಿದ್ರಿ. ತಾವು ಡಿವೈಎಸ್ಪಿ ಗಣಪತಿ ಅವರು ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ಮುಂಚೆ ವಿಡಿಯೋನ ಮಾಡಿಬಿಟ್ರು, ನನ್ನ ಸಾವಿಗೆ ಇವರೇ ಕಾರಣ ಅಂತ. ಆದ್ರೆ ನೀವು ಆವತ್ತು KJ ಜಾರ್ಜ್ ಅವರನ್ನ ಯಾಕೆ ಬಂಧಿಸಲಿಲ್ಲ ಅನ್ನುವಂತಹ ಪ್ರಶ್ನೆ ಕೇಳಿದಾಗ ಡಿ ಕೆ ಶಿವಕುಮಾರ್ ಅವರು ಪ್ರಾಯಶ್ಚಿತ್ತವಾಗಿ ಒಪ್ಕೊಂಡ್ರು. ಅದನ್ನ ನಾವು ತಪ್ಪು ಮಾಡಿದೀವಿ, ನೀವು ಆ ತಪ್ಪು ಮಾಡಬೇಡಿ ಅಂತ ಹೇಳಿ ಸ್ವಯಂಕೃತವಾಗಿ ಒಂದು ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷರು ಇದು ಗಣಪತಿ ಅವರ ಆತ್ಮಹತ್ಯೆ ಕೇಸ್ನಲ್ಲಿ ನಾವು ತಪ್ಪು ಮಾಡಿದೀವಿ ಅಂತ ಹೇಳಿ ಒಪ್ಕೊಂಡ್ರು. ಆದ್ರೆ ನಾನು ಭಾರತೀಯ ಜನತಾ ಪಕ್ಷದ ಒಬ್ಬ ವಕ್ತಾರನಾಗಿ ಅತ್ಯಂತ ಗಟ್ಟಿಯಾಗಿ ಹೇಳ್ತಾನೆ, ಸಂತೋಷ್ ಪಾಟೀಲ್ ಅವರ ಸಾವಿಗೆ ನ್ಯಾಯವನ್ನ ಕೊಡೋದಕ್ಕೆ ಭಾರತೀಯ ಜನತಾ ಪಕ್ಷ ಬದ್ಧವಾಗಿರುತ್ತೆ. ಬೊಮ್ಮಾಯಿ ಅವರ ಸಂತೋಷ್ ಪಾಟೀಲ್ ಅವರ ಸಾವನ್ನ ಸರಿಯಾಗಿ ಈ ರಾಜ್ಯದ ಜನತೆಯ ಮುಂದೆ ಸತ್ಯ ಏನು ಅನ್ನೋದನ್ನ ಯಾವುದೇ ಕಾರಣಕ್ಕೆ ಯಾರನ್ನೂ ಕೂಡ ರಕ್ಷಣೆ ಮಾಡುವಂತಹ ಪ್ರಶ್ನೆ ಇಲ್ಲದೆ ರಾಜ್ಯದ ಜನತೆಗೆ ತಿಳಿಸುವಂತಹ ಪ್ರಾಮಾಣಿಕ ಪ್ರಯತ್ನವನ್ನ ಈ ಸರ್ಕಾರ ಮಾಡುತ್ತೆ. ಎಸ್, ಧನ್ಯವಾದ ರಾಜು ಅವರು. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಳ್ಳೋದಕ್ಕಾಗಿ. ನಮ್ಮ ಜೊತೆಗೆ ಕೆಪಿಸಿಸಿ ಪ್ರಚಾರ ಸಮಿತಿ ಅಧ್ಯಕ್ಷರಾಗಿರುವ MB ಪಾಟೀಲ್ರು ಜಾಯ್ನ್ ಆಗಿದ್ದಾರೆ. MB ಪಾಟೀಲ್ರೇ, ಒಂದ್ ಕಡೆಯಲ್ಲಿ ಹೋರಾಟ ನಡೆಸ್ತಾ ಇದ್ರಿ, ನಡುವೆ ರಾಜೀನಾಮೆಯನ್ನು ಕೂಡ ಈಗಾಗಲೇ ಘೋಷಣೆ ಮಾಡಿ ಆಗಿದೆ. ಇನ್ನೂ ಕೂಡ ಕಾಂಗ್ರೆಸ್ ಹಾಗಾದ್ರೆ ಹೋರಾಟ ಮಾಡೋದ್ರ ಉದ್ದೇಶ ಏನು? ರಾಜಕೀಯ ಲೆಕ್ಕಾಚಾರದ ಹೊರತಾಗಿ ಬೇರೆ ಏನಾದ್ರೂ ಉದ್ದೇಶ ಇದೆಯಾ ಹಾಗಾದ್ರೆ ಕಾಂಗ್ರೆಸ್ಗೆ ಇಲ್ಲಿ? ನೋಡಿ, ಒಂದು ಮುತ್ತ ಸಂತೋಷ್ ಪಾಟೀಲ್ ಸಹೋದರ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆ ಕಂಪ್ಲೇಂಟ್ನಾಗೆ ಸ್ಪಷ್ಟವಾಗಿ ನಮೂದಿಸಿದ್ದಾರೆ, ಈಶ್ವರಪ್ಪನವರು 40% ಕಮಿಷನ್ ಕೇಳಿ ಕಿರುಕುಳ ಕೊಟ್ಟಿದ್ದರಿಂದ ಅವನು ಅನಿವಾರ್ಯವಾಗಿ ಇವತ್ತು ದಿವಸ ಆ ಕಿರುಕುಳದಿಂದ ಇವತ್ತು ದಿವಸ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾನೆ ಅಂತೇಳಿ. ಹೀಗಿದ್ದಾಗ ಇವತ್ತು FIR ಕಾಪಿಯನ್ನು ತಾವು ನೋಡಿದರೆ ಗೊತ್ತಾಗುತ್ತೆ. FIRನಲ್ಲಿ 306 ಅಷ್ಟೇ ಹಾಕಿದ್ದಾರೆ, ಅಂದರೆ ಅಬೆಟ್ಮೆಂಟ್ ಟು ಸೂಸೈಡ್ ಅಂತ. ಹೌದು. ಇಲ್ಲಿ ಆ ಭ್ರಷ್ಟಾಚಾರ ನಿವಾರಣೆ ಕಾಯ್ದೆ ಏನಿದೆ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ 13 ಸೆಕ್ಷನ್ 13 ಆಫ್ ಪ್ರಿವೆನ್ಷನ್ ಕರಪ್ಷನ್, ಅದರಲ್ಲಿ ಯಾಕೆ ನಮೂದಿಸಿಲ್ಲ? ನಮ್ಮ ಒಂದು ಒತ್ತಾಯ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಸೆಕ್ಷನ್ 13ದಲ್ಲಿ ಕೂಡ ಇವತ್ತು ಅಡಿಷನಲ್ FIR ಹಾಕಬೇಕು. ಅದನ್ನು ಬಿಟ್ಟು ಬೇಕಂತಲೇ ಅದನ್ನು ಬಿಟ್ಟಿದ್ದಾರೆ, ಅದನ್ನು ಹಾಕಬೇಕು ಇವತ್ತಿನ ದಿವಸ, ಯಾಕಂದರೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಓಕೆ. ಎರಡನೇದಾಗಿ ಇದು ನಾನ್ ಬೇಲೇಬಲ್ ಅಫೆನ್ಸು. ನಾನ್ ಬೇಲೇಬಲ್ ಅಫೆನ್ಸ್ ಇದ್ದಾಗ ಇವತ್ತಿನ ದಿವಸ ಅವ್ರನ್ನ ಬಂಧಿಸಬೇಕು. ನಾವು ರಾಜೀನಾಮೆನ ಯಾವಾಗಲೂ ನಾವು ಕೇಳಿಲ್ಲ, ರಾಜೀನಾಮೆ ಅದು ಕಾನ್ಸಿಕ್ವೆನ್ಷಿಯಲ್ ಎಫೆಕ್ಟು. ನಮಗೆ ಸೆಕ್ಷನ್ 13 ಆಫ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ನಲ್ಲಿ ಕೂಡ ಅವ್ರಿಗೆ ಹಾಕಬೇಕು ಅಂಥೇಳಿ ನಾವು ಹೇಳಿದ್ದೀವಿ. ಆಮೇಲೆ ಅವ್ರನ್ನ ಬಂಧಿಸಬೇಕು ಅಂಥೇಳಿ. ತದನಂತರ ರಾಜೀನಾಮೆ ಪ್ರಶ್ನೆ ಬರ್ತದೆ. ಹೀಗಾಗಿ ಇದು ರಾಜಕೀಯ ಪ್ರಶ್ನೆ ಅಲ್ಲ, ಉದ್ದೇಶಪೂರ್ವಕವಾಗಿ ಇವತ್ತು ದಿವಸ ಏನು ಮಾಡಿದ್ದಾರೆ ಅಂದರೆ ಕರಪ್ಷನ್ ಆ್ಯಕ್ಟ್ನಲ್ಲಿ ಇವತ್ತು ಸೆಕ್ಷನ್ 13ದಲ್ಲಿ ಅವ್ರನ್ನ ಹಾಕಿಲ್ಲ, ಅದು ಹಾಕಬೇಕು. ಇಷ್ಟೇ ಅಲ್ಲ, ಇನ್ನೂ ಕೂಡ ಅವರ ಧರ್ಮಪತ್ನಿ ಕೂಡ ಹೇಳಿದ್ದಾರೆ, ಹಿಂಗೆ ಕಿರುಕುಳ ಕೊಡ್ತಾಯಿದ್ರು, ನನ್ನ ಮುಂದೆ ಹೇಳಿದ್ದಾರೆ. ಅವರು ಕೂಡ ಪತ್ರ ಬರೆದಿದ್ದಾರೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವರಿಗೆ, ಹೀಗೆ ನನಗೆ ಕಿರುಕುಳ ಕೊಡ್ತಾ ಇದ್ದಾರೆ 40% ಕಮಿಷನ್ ಸಲುವಾಗಿ, ಹೀಗಾಗಿ ನಾನು ಆತ್ಮಹತ್ಯೆ ಮಾಡ್ಕೊಳ್ಳುವಂಥ ಪ್ರಸಂಗ ಬರ್ತದೆ ಅಂತ ಮಾಧ್ಯಮ ಮುಂದೆ ಕೂಡ ಹೇಳಿದ್ದಾರೆ. ಹೀಗಿದ್ದಾಗ ಯಾಕೆ ಬಿಟ್ರಿ ನೀವು ಭ್ರಷ್ಟಾಚಾರ ನಿವಾರಣೆ ಕಾಯ್ದೆಯಲ್ಲಿ ತಿಳಿಸಿ, ಯಾಕೆ ನೀವು ಅದನ್ನು ಅವ್ರನ್ನ ಬಿಟ್ರಿ? ಅದು ಹಾಕಬೇಕಲ್ಲ. ಈಗ MB ಪಾಟೀಲ್ರೇ, ಇನ್ನೊಂದು ಅಂಶದ ಬಗ್ಗೆ ಇಲ್ಲಿ ಈ ಇಡೀ ಪ್ರಕರಣದಲ್ಲಿರುವಂತಹ ಇನ್ನೊಂದಿಷ್ಟು ಗೊಂದಲದ ಬಗ್ಗೆ ನಾವು ಮಾತಾಡಲೇಬೇಕು. ಅದರಲ್ಲಿ ಮುಖ್ಯವಾಗಿ ಒಂದು, ಈಶ್ವರಪ್ಪ ಅವರು ಸಂತೋಷ್ ಪಾಟೀಲ್ನ ವಿಚಾರದಲ್ಲಿ ಮಾರ್ಚ್ 29ನೇ ತಾರೀಕಿನಂದು ಹೇಳಿದ್ರು ವರ್ಕ್ ಆರ್ಡರ್ ಇಲ್ಲ, ಹಾಗಾಗಿ ಕಾಮಗಾರಿ ನಡೆಸಿದ್ರೆ ಹೇಗೆ ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ಆಗತ್ತೆ, ಇದು ಮೊದಲ ವಿಚಾರವನ್ನು ಅವರು ಹೇಳಿದರು. ಆನಂತರ ಹೇಳಿದ್ರು ನಾವು ಅಲ್ಲಿ ತಾಲೂಕು ಬಿಜೆಪಿ ಅಧ್ಯಕ್ಷರ ಜೊತೆ ಕೂಡ ಎಲ್ಲ ಹೇಳಿದೀವಿ ಅಂತ. ತಾಲೂಕು ಬಿಜೆಪಿ ಅಧ್ಯಕ್ಷರು ನಿನ್ನೆ ಒಂದು ಮಾತನ್ನು ಹೇಳ್ತಾರೆ, 92 ಲಕ್ಷ ರೂಪಾಯಿಯ ಕಾಮಗಾರಿ ಮಾಡಿದ್ದಾನೆ, ಆದರೆ 4 ಕೋಟಿ ರೂಪಾಯಿಯ ಬಿಲ್ಗೆ ಮುಂದಾಗ್ತಾ ಇದ್ದಾನೆ ಅಂತ ಹೇಳಿ. ಮುರುಗೇಶ್ ನಿರಾಣಿ ಅವರು ಹೇಳ್ತಾ ಇದ್ದಾರೆ, ಆತ 4 ಕೋಟಿ ರೂಪಾಯಿಯ ಕಾಮಗಾರಿ ಮಾಡಿಸಿದ್ದಾನಂತೆ, ಅದರ ಬಿಲ್ ಕ್ಲಿಯರ್ ಮಾಡಿಸೋದಕ್ಕೆ ನಾನು ಸರ್ಕಾರದ ಬಳಿಯಲ್ಲಿ ಪ್ರಯತ್ನವನ್ನು ಮಾಡ್ತೇನೆ ಅಂತೇಳಿ. ಯಾಕೆ ಹಾಗಾದ್ರೆ ಈ ರೀತಿಯಂಥ ಮಾತುಗಳು ಬರ್ತಾ ಇದ್ದಾವೆ? ಇಲ್ಲಿ ವರ್ಕ್ ಆರ್ಡರ್ ಇಲ್ಲದೇನೆ ಕೆಲಸ ಮಾಡಿಸುವ ಪ್ರಕ್ರಿಯೆ ಹಾಗಾದ್ರೆ ಸರ್ಕಾರಗಳಲ್ಲಿ ಯಾವ ಕಾರಣಕ್ಕೆ? ಯಾಕಂದ್ರೆ ನೀವು ಕೂಡ ಸಚಿವರಾಗಿ ಹಲವು ಇಲಾಖೆಗಳನ್ನು ನಿಭಾಯಿಸಿದಂಥವ್ರು, ವರ್ಕ್ ಆರ್ಡರ್ ಇಲ್ಲದೆ ಸರ್ಕಾರಗಳಲ್ಲಿ ಯಾಕೆ ಅಡ್ವಾನ್ಸ್ ಕಾಮಗಾರಿಗಳು ಅನ್ನೋಂಥದ್ದು ನಡೆಯುತ್ತೆ ಅಂತೇಳಿ, ತುಂಡು ಗುತ್ತಿಗೆಗಳು ವಿಶೇಷವಾಗಿ? ಈಗ ನಾನು ಸಚಿವನಾಗಿದ್ದೆ, ನಾವು ಈ ರೀತಿ ಕೆಲಸ ಯಾವತ್ತೂ ಕೂಡ ಮಾಡಿಲ್ಲ. ಈಗ ಇದರಲ್ಲಿ
ಅವ್ರಿಗೆ ವರ್ಕ್ ಆರ್ಡರ್ ಕೊಟ್ಟಿದ್ದಾರೆ, ಬಿಟ್ಟಿದ್ದಾರೆ, ಅದು ವರ್ಕ್ ಸ್ಯಾಂಕ್ಷನ್ ಆಗಿದೆಯಾ, ಟೆಂಡರ್ ಆಗಿದೆಯಾ, KTTP ಆ್ಯಕ್ಟ್ನಲ್ಲಿ ಇವತ್ತು ದಿವಸ ಏನಾಗಿದೆ 5 ಲಕ್ಷಕ್ಕಿಂತ ಜಾಸ್ತಿ ಇರೋದು ಟೆಂಡರ್ ಆಗಬೇಕು, ಇವೆಲ್ಲವೂ ಕೂಡ ಟೆಕ್ನಿಕಲ್ ಇದು ಇದೆ. ಆದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಅಲ್ಲಿ ಈಶ್ವರಪ್ಪ ಅವ್ರನ್ನ 2 ಬಾರಿ ಅವನು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಜೊತೆ ಭೇಟಿಯಾಗಿದ್ದಾರೆ, ಕೆಲಸ ಮಾಡಲಿಕ್ಕೆ ಸೂಚಿಸಿದ್ದಾರೆ. 40% ಮತ್ತೆ ಒಂದು ವೇಳೆ ವರ್ಕ್ ಆರ್ಡರ್ ಕೊಟ್ಟಿರ್ತಾರೆ 40% ಕಮಿಷನ್ ಯಾಕೆ ಕೇಳಿದ್ರು ಅವರು? ವರ್ಕ್ ಆರ್ಡರ್ ಇದೆಲ್ಲ ಟೆಕ್ನಿಕಲ್ ಹೇಳ್ತಾ ಇದ್ರಿ, ಹೌದು. ಆದ್ರೆ ಕಮಿಷನ್ ಯಾಕೆ ಕೇಳಿದ್ರು 40% ವರ್ಕ್ ಆರ್ಡರ್ ಕೊಡ್ತಿದ್ರೆ? ಆಮೇಲೆ ಮಾನನಷ್ಟ ಮೊಕದ್ದಮೆ ಹೂಡಿದ್ದಾರೆ. ನಾವು ಪರಿಚಯ ಇಲ್ಲ ಅಂತ ಹೇಳ್ತಾರೆ. ಪರಿಚಯ ಇಲ್ಲಾರ್ದವ್ರ ವಿರುದ್ಧ ಮಾನನಷ್ಟ ಮೊಕದ್ದಮೆ ಯಾಕೆ ಹೂಡಿದ್ರಿ? ಓಕೆ, ಇದೆಲ್ಲವೂ ಕೂಡ ಯಾವಾಗ ಗೊತ್ತಾಗುತ್ತೆ ಅಂದರೆ, ಇದು ಒಂದು ನಿಷ್ಪಕ್ಷಪಾತವಾದಂಥ ತನಿಖೆ ಹೈಕೋರ್ಟ್ ಸಿಟ್ಟಿಂಗ್ ಜಡ್ಜ್ನ ನೇತೃತ್ವದ ಅವ್ರ ಸುಪ್ರದಿಯಲ್ಲಿ ಆದರೆ ಇದೆಲ್ಲವೂ ಕೂಡ ಹೊರಗೆ ಬರ್ತದೆ. ಆದರೆ ಇದನ್ನೀಗ ರಾಜ್ಯವ್ಯಾಪಿ ಹೋರಾಟವನ್ನು ತೆಗೆದುಕೊಂಡು ಹೋಗುವಂತ ಕಾಂಗ್ರೆಸ್ ಉದ್ದೇಶ ಏನು ಪಾಟೀಲ್ ಹಾಗಾದ್ರೆ? ನಮ್ಮ ಮುಂದಿನದು ನಾವು ಈ ಹೋರಾಟವನ್ನು ಮುಂದುವರಿಸ್ಕೊತ ಹೋಗ್ತೀವಿ. ಇವತ್ತು ನಮ್ಮ ಆಹಾರ ಧರಣಿ 1 ಗಂಟೆಗೆ ನಾವು ಅದನ್ನು ಮುಕ್ತಾಯಗೊಳಿಸಿ ನಾಳೆ ಎಲ್ಲ ಜಿಲ್ಲೆಗಳಿಗೆ 7 ತಂಡ ಮಾಡಿದ್ವಿ. 7 ತಂಡ ಎಲ್ಲ ಜಿಲ್ಲೆಗಳಿಗೆ ಹೋಗ್ತೀವಿ. ಅಲ್ಲಿಯ ಜನರನ್ನ ಇವತ್ತು ಒಂದು ಜನಾಂದೋಲನ ಮೂಲಕ ಜನರಿಗೆ ಇವತ್ತು ಈ ಸರ್ಕಾರ ಏನಿದೆ ಇದು ಇಲ್ಲಿಗೆ ನಿಲ್ಲೋದಲ್ಲ ಇದು. ಯಾಕಂದರೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷ ಕೆಂಪಣ್ಣ ಹೇಳಿದ್ದಾರೆ, ಇದು ಒಂದೇ ಒಂದು ಇಲಾಖೆ ಅಲ್ಲ. ಸಂತೋಷ್ ಪಾಟೀಲ್ ಇದು ಒಂದು ಉದಾಹರಣೆ. ಈಗ ಇಂಥವು ಇನ್ನೂ ಎಷ್ಟು ಉದಾಹರಣೆ ಆಗ್ತವೋ ಗೊತ್ತಿಲ್ಲ, ಆಗಬಾರ್ದು. ನನ್ನ ಒಂದು ವೈಯಕ್ತಿಕವಾಗಿ ಜೀವಗಳು ಉಳಿಬೇಕು. ಆದರೆ ಇವತ್ತು ಆಗ್ತಾ ಇರೋದು ಈ ಸರ್ಕಾರದಲ್ಲಿ ಅನೇಕ ಇಲಾಖೆಗಳ ಹೆಸರುಗಳು ಕೆಂಪಣ್ಣವ್ರು ಹೇಳಿದ್ದಾರೆ. ಕೆಲವೊಂದು ಕಡೆ ಅವ್ರ ಹೆಸರುಗಳನ್ನು ಕೂಡ ಹೇಳಿದ್ದಾರೆ, ಒಂದಿಬ್ಬರು ಸಚಿವರ ಹೆಸರು ಕೂಡ ಹೇಳಿದ್ದಾರೆ. ಹೀಗಿದ್ದಾಗ ಈ ಬಿಜೆಪಿ ಸರ್ಕಾರ ಕೆಲವೇ 2-3 ಸಚಿವರು ಹೊರತುಪಡಿಸಿದರೆ ಎಲ್ಲರೂ ಈ 40% ಕಮಿಷನ್ನಲ್ಲಿ ಭಾಗಿಯಾಗಿದ್ದಾರೆ. ಇದು 40% ಕಮಿಷನ್ ಸರ್ಕಾರ. ಇದನ್ನ ಜನರ ಬಳಿಗೆ ನಾವು ಒಯ್ತೀವಿ. ಇಂಥ ಒಂದು ಭ್ರಷ್ಟ ಸರ್ಕಾರ ಈ ರಾಜ್ಯದಲ್ಲಿ ಇರಬಾರ್ದು, ಇದನ್ನು ಕಿತ್ತು ಹಾಕಬೇಕು ಅಂತ ಅನ್ನೋದನ್ನ ನಾವು ಜನರ ಮುಂದೆ ಜನಾಂದೋಲನ ಮೂಲಕ ಜನರಿಗೆ ಅರಿವು ಮಾಡುವಂಥ ಕೆಲಸ ಮಾಡ್ತೇವೆ. ಧನ್ಯವಾದ ಎಂ ಪಾಟೀಲ್. ಇಷ್ಟೊತ್ತು ಟಿವಿ ಜೊತೆಗೆ ಜಾಯ್ನ್ ಆಯ್ತು, ತಮ್ಮ ಅಭಿಪ್ರಾಯವನ್ನು ಶೇರ್ ಮಾಡ್ಕೊಂಡಿದ್ದೆ. ಕಡೆದಾಗಿ ಇಲ್ಲಿ ರಮೇಶ್ ಬಾಬು ತಾವೇನು ಹೇಳ್ತೀರಿ? ಈಗ ಈ ಇಡೀ ಪ್ರಕರಣದ ವಿಚಾರದಲ್ಲಿ ಕಾಂಗ್ರೆಸ್ ಇಷ್ಟೆಲ್ಲ ನಿಮ್ಮ ಅಧ್ಯಕ್ಷರು ಒಂದು ಕಡೆಯಲ್ಲಿ ಸೆಟಲ್ಮೆಂಟ್ನ ಬಗ್ಗೆ ಮಾತನಾಡಿದ್ದಾರೆ ಹಿಂದೆ. ಈಗ ರಾಜೀನಾಮೆನ ಕೊಡುವಂತಹ ಪ್ರಕ್ರಿಯೆ ಕೂಡ ನಿರ್ಮಾಣ ಆಗಿದೆ. ನಿಮ್ಮ ವಿರುದ್ಧನೇ, ನಿಮ್ಮ ಪಕ್ಷದ ವಿರುದ್ಧನೇ ಬಿಜೆಪಿ ಕೂಡ ಅಧಿಕೃತವಾದ ಟ್ವೀಟ್ ಮೂಲಕವಾಗಿ ಕೂಡ ಹೇಳ್ತದೆ, ಅಧ್ಯಕ್ಷರು ಮತ್ತು ಅಘೋಷಿತ ಅಧ್ಯಕ್ಷೆ ಇದರ ಹಿನ್ನೆಲೆಯಲ್ಲಿ ಇದ್ದಾರೆ, ಇವರೆಲ್ಲ ಷಡ್ಯಂತ್ರ ಮಾಡಿದ್ದಾರೆ ಅಂತ ಹೇಳಿ. ಸನ್ಮಾನ್ಯ ಈಶ್ವರಪ್ಪನವ್ರನ್ನ ಸಮರ್ಥನೆ ಮಾಡ್ಕೊಳ್ಳೋಂಥ ನೆಪದಲ್ಲಿ ಇನ್ಕ್ಲೂಡಿಂಗ್ ರಾಜೀವ್ ಎಲ್ಲ ಭಾರತೀಯ ಜನತಾ ಪಕ್ಷದ ಮಿತ್ರರು ಸತ್ಯಗಳನ್ನ ಮರೆಮಾಚುವಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು, ಸದನದಲ್ಲಿ ಇತ್ತೀಚಿನ ನಡವಳಿಕೆಗಳು, ಸನ್ಮಾನ್ಯ ಈಶ್ವರಪ್ಪನವರು DK ಶಿವಕುಮಾರ್ ಅವ್ರನ್ನ, ಜಮೀರ್ ಅಹ್ಮದ್ ಅವ್ರನ್ನ, ಅದೇ ರೀತಿ ಕೆಲವು ಸದಸ್ಯರನ್ನ ಏಕವಚನದಲ್ಲಿ ನಿಂದನೆ ಮಾಡಿದ್ದು, ಅವ್ರ ತಂದೆ ಬಗ್ಗೆ ಮಾತಾಡಿದ್ದು, ಇದೆಲ್ಲ ಜನ ನೋಡಿದ್ದಾರೆ. ಪ್ರಶ್ನೆ ಬೇರೆ. ಸಾಂದರ್ಭಿಕವಾಗಿ ಆವತ್ತು ಪ್ರೊವೊಕೇಷನಲ್ಲಿ DK ಶಿವಕುಮಾರ್ ಹೇಳಿರ್ತಕ್ಕಂಥ ಮಾತುಗಳು ಬೇರೆ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು 40% ಸರ್ಕಾರ. ಸನ್ಮಾನ್ಯ BJPನಲ್ಲಿ ಇವತ್ತು ಈಶ್ವರಪ್ಪನ ಸಹಿತವಾಗಿ ಭಾಳಷ್ಟು ಜನ ನಾವು RSSಯಿಂದ ಕಲ್ತಿದ್ದೀವಿ, ನಮ್ಮ ವ್ಯಕ್ತಿತ್ವ, ನಮ್ಮ ಬದುಕು ರೂಪಿಸ್ಕೊಂಡಿರೋದು RSSಯಿಂದ ಅಂತಾರೆ. ಅಂದರೆ RSSನ ಇವರಿಗೆ 40% ತಗೊಳ್ಳೋದು ಕೇಳ್ಕೊಟ್ಟಿರ್ತಕ್ಕಂಥದ್ದು. ಅವರು ಸಾರ್ವಜನಿಕವಾಗಿ ಉತ್ತರವನ್ನು ಕೊಡಬೇಕಾಗಿದೆ. ಇವತ್ತು ಪ್ರಧಾನಮಂತ್ರಿಗಳು ಸನ್ಮಾನ್ಯ ಮೋದಿರವರು ನಾನು ತಿನ್ನಲ್ಲ, ಯಾರಿಗೂ ತಿನ್ನೋಕೆ ಬಿಡಲ್ಲ, ಇದು ಅವ್ರ ಘೋಷಣಾ ವಾಕ್ಯ. ಇವತ್ತು 40% ಸಂತೋಷ್ ಪಾಟೀಲ್ರವ್ರದ್ದು ಏಕಾಏಕಿ ಬಂದಂಥದ್ದಲ್ಲ. ಅವರು ಆಲ್ಮೋಸ್ಟ್ ಫೆಬ್ರವರಿ ತಿಂಗಳಿಂದ ಕೇಂದ್ರ ಸರ್ಕಾರದ ಹಲವು ನಾಯಕರ ಬಾಗಿಲನ್ನು ತಟ್ಟಿದ್ದಾರೆ, ಸಂತೋಷ್ ಜಿಯವ್ರನ್ನ ಭೇಟಿಯಾಗಿದ್ದಾರೆ, ನಡ್ಡಾ ಅವ್ರಿಗೆ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ಇವೆಲ್ಲ ಮನವಿಯನ್ನು ಕೊಟ್ಟು ಮುಂದುವರೆದ ಭಾಗವಾಗಿ ಅವ್ರನ್ನ ಬೆದರಿಸುವಂಥ ಕೆಲಸ ಈಶ್ವರಪ್ಪನಿಂದ ಆಯಿತು. ಇವತ್ತೇ ನಾವು ಕೇಳ್ತಾ ಇದ್ದೀವಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟಲ್ಲಿ ಇವ್ರ ಮೇಲೆ ಪ್ರಕರಣ ದಾಖಲಾಗಬೇಕು ಅಂತೇಳಿ. ಇದು ಗಂಭೀರವಾದಂಥ ಆರೋಪ. 40% ಈ 40%ಗೆ ತಗೊಂಡೋಗಿ ಇವತ್ತು ಒಂದು ದಿವಾಳಿ ಅಂಚಿಗೆ ತಂದು ನಿಲ್ಲಿಸಿದ್ದಾರೆ. ಭಾಳ ಪ್ರಮುಖವಾಗಿ RDPR ಡಿಪಾರ್ಟ್ಮೆಂಟಲ್ಲಿ 16,000 ಕೋಟಿ ಬಜೆಟ್ ಅಲೋಕೇಶನು, 10,000 ಕೋಟಿ ಕೇಂದ್ರದ ಅನುದಾನ, 26,000 ಕೋಟಿ ರೂಪಾಯಿ ಇರ್ತಕ್ಕಂಥ ಇಲಾಖೆಯಲ್ಲಿ ಇವತ್ತು ಭ್ರಷ್ಟಾಚಾರಕ್ಕೆ ಈಶ್ವರಪ್ಪನವ್ರು ಕುಮ್ಮ ಕೊಟ್ಟಿದ್ದಾರೆ. ಮತ್ತು ಅವರು ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅಂತಾರಲ್ಲ, ಅದು ಸಹ ಜನನ್ನ ದಾರಿ ತಪ್ಪಿಸುವಂಥ ಕೆಲಸ. ಇದು KTPP ಆ್ಯಕ್ಟ್ಗೆ ಅಮೆಂಡ್ಮೆಂಟ್ ತಂದು 5 ಲಕ್ಷದವರೆಗೂ ಎಕ್ಸೆಂಪ್ಷನ್ ಕೊಟ್ಟಿದ್ದಾರೆ. ಯಾರು ಕಾಂಟ್ರಾಕ್ಟರ್, ಲೈಸೆನ್ಸ್ಡ್ ಕಾಂಟ್ರಾಕ್ಟರ್ ಇರ್ತಾರೆ, ಅವರು 5 ಲಕ್ಷದವರೆಗೆ ಅಲ್ಲೇ ಲೋಕಲಲ್ಲಿ ಕೆಲಸ ಮಾಡೋದಕ್ಕೆ ಅದು ಎಕ್ಸೆಂಪ್ಷನಲ್ಲಿ ಅವಕಾಶ ಇದೆ. ಅದನ್ನು ಮರೆಮಾಚಿ ಇವತ್ತು ಇಡೀ ರಾಜ್ಯವನ್ನು ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾ ಇದ್ದಾರೆ. ಮತ್ತು 40% ಫಲಾನುಭವಿಯ ಒಂದು ಶಕ್ತಿಯನ್ನು ಪ್ರದರ್ಶನ ಮಾಡೋದಕ್ಕೆ ಅಲ್ಲಿಂದ ಜನ ಕರ್ಕೊಂಬರೋದು ಕೊಟ್ಟಿದ್ದಾರೆ ರಾಜೀನಾಮೆಗೆ. ಇದನ್ನು ಕಾಂಗ್ರೆಸ್ ಪಕ್ಷ ವಿರೋಧ ಮಾಡುತ್ತೆ. ಮತ್ತು ಸಂತೋಷ್ ಪಾಟೀಲ್ ಕುಟುಂಬಕ್ಕೆ ನ್ಯಾಯವನ್ನು ಕೊಡಬೇಕು ಅಂತೇಳಿ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಒತ್ತಾಯ ಮಾಡ್ತೇನೆ. ಧನ್ಯವಾದ ರಮೇಶ್ ಅವರು ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿ. ಥ್ಯಾಂಕ್ ಯು ಆನಂದ್. ಇದು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಯಾಗಿ ನೋಡ್ತಾ ಇರಿ TV9.